ಸ್ವಾಯತ್ತದಲ್ಲಿ ಪೂರ್ವಾಚಾರ್ಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರ್ಯ ಕಂಡೆ. ನಮ್ಮ ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ. ಲೋಕಪೂಜ್ಯ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ಬಸವಗುರುವಿನ ಬೆಳಗಿನಲ್ಲಿ ಬೆಳಗಿದ 770 ಅಮರಗಣಗಳಿಗೂ, ಲಿಂಗ ಲಕ್ಷಣ ಮೇಲಣ 96 ಸಾಸಿಗ ಚರಜಂಗಮ ಚೇತನಗಳಿಗೆ ಶರಣೆಂದು 12ನೇ ಶತಮಾನದ ಬಸವಾದಿ ಶರಣರ ವಚನಗಳನ್ನು 20ನೇ ಶತಮಾನದಲ್ಲಿ ನಮ್ಮೆಲ್ಲರ ಕರಸ್ಥಲಕ್ಕೆ, ಮನಸ್ಥಲಕ್ಕೆ, ಭಾವಸ್ಥಲಕ್ಕೆ ಕರುಣಿಸಿದ ವಚನ ಸಂಶೋಧನಾ ಪಿತಾಮಹ ಶರಣ ಫಗು ಹಳಕಟ್ಟಿಯವರನ್ನು, ಹಳಕಟ್ಟಿ ಶರಣರು ಸಂಪಾದಿಸಿದ ವಚನಗಳನ್ನು ಪ್ರವಚನದ ಮೂಲಕ ನಾಡಿನುದ್ದಗಲಕ್ಕೂ ಪರಿಚಯಿಸಿದ ನಿರಂಜನ ಶರಣ ಹರ್ಡೇಕರ್ ಮಂಜಪ್ಪನವರನ್ನು, ಅನುಭವ ಮಂಟಪದ ಐತಿಹಾಸಿಕತೆ ಕೃತಿಯನ್ನು ಕನ್ನಡದಲ್ಲಿ ಆಂಗ್ಲ ಭಾಷೆಯಲ್ಲಿ ಬರೆದು 100 ವರ್ಷಗಳ ಹಿಂದೆಯೇ ಇಡೀ ನಾಡಿಗೆ, ಜಗತ್ತಿಗೆ ಪರಿಚಯಿಸಿದ ಪೂಜ್ಯ ಶರಣ ಉತ್ತಂಗಿ ಚೆನ್ನಪ್ಪನವರನ್ನು ಸ್ಮರಿಸಿಕೊಂಡು ಇಂದು ನಮ್ಮ ದಾವಣಗೆರೆಯ ಅಜ್ಜಂಪುರ ಶೆಟ್ಟರ ಸೇವಾ ಟ್ರಸ್ಟಿನ 20ನೇಯ ಶರಣ ತತ್ವ ಕಮ್ಮಟ ಪರಮ ಪೂಜ್ಯ ನಿಡಸೋಸಿಯ ಜಗದ್ಗುರುಗಳವರ ಆಶ್ರಯದಲ್ಲಿ ನಡೀತಾ ಇರುವ ಈ ಕಮ್ಮಟದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಬಸವ ಸ್ವರೂಪಿಗಳೇ, ತಮ್ಮೆಲ್ಲರಿಗೂ ಭಕ್ತಿಯ ಶರಣ. ಸುಮಾರು 100 ವರ್ಷಗಳಿಂದ ವಚನಗಳು ಬೆಳಕಿಗೆ ಬಂದ ನಂತರ, ಅದಕ್ಕಿಂತ ಮುಂಚೆ ಅಲ್ಲಲ್ಲಿ ಮಠಗಳಲ್ಲಿ ಶಿವಯೋಗಿಗಳು, ಪೂಜ್ಯರು ಲಿಂಗಾರ್ಚನೆಯ ನಂತರ ಭಕ್ತಿಭಾವದಿಂದ ವಚನಗಳ ಪಾರಾಯಣ ಮಾಡ್ಕೊಂತ ಬಂದಿದ್ರು. ತಾವು ಪಾರಾಯಣ ಮಾಡಿದ ವಚನಗಳ ಅನುಭವವನ್ನು ಮಠಕ್ಕೆ ಬಂದ ಭಕ್ತರಿಗೆ ಬೋಧಿಸ್ತಾನೂ ಬಂದಿದ್ರು. ಆದರೆ ವ್ಯವಸ್ಥಿತವಾಗಿ ಈ ಕಮ್ಮಟಗಳನ್ನು ನಡೆಸುವ ಮೂಲಕ, ಶಿಬಿರಗಳನ್ನು ನಡೆಸುವ ಮೂಲಕ ಪ್ರಾರಂಭ ಮಾಡಿದ್ದು ಧಾರವಾಡದ ಪರಮ ಪೂಜ್ಯ ಮೃತ್ಯುಂಜಯಪ್ಪಗಳವರ ಕಾಲದಲ್ಲಿ ಅಖಿಲ ಭಾರತ ಶಿವಾನುಭವ ಸಂಸ್ಥೆ ಪ್ರಾರಂಭವಾಗಿ ಆ ಮೂಲಕ ಕಾರ್ಯ ಪ್ರಾರಂಭವಾಯಿತು. ಅನಂತರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠದ ಇಳಕಲ್ಲದ ಪರಮ ಪೂಜ್ಯ ಮಹಂತ ಶಿವಯೋಗಿಗಳವರು 1976ರಿಂದ ಶರಣ ಸಿದ್ಧಾಂತ ವಿದ್ಯಾಪೀಠ ಪ್ರಾರಂಭಿಸಿ ಇಂದಿನವರೆಗೂ ಕಳೆದ 50 ವರ್ಷಗಳಿಂದ ನಿರಂತರವಾಗಿ ಶಿವಾನುಭವ ತರಬೇತಿ ಶಿಬಿರಗಳು ಮುನ್ನಡೆಕೊಂಡು ಬಂದಿವೆ. ಈ ಇಳಕಲ್ಲದ ಶಿವಾನುಭವ ತರಬೇತಿ ಶಿಬಿರಗಳು ದಾವಣಗೆರೆಯ ಬಸವ ಬಳಗದಲ್ಲಿಯೂ ಕೂಡ 4-6 ಸಲ ನಡೆದು, ಆ ಸಂದರ್ಭದಲ್ಲಿ ಬಸವ ಬಳಗದ ಅಧ್ಯಕ್ಷರಾಗಿದ್ದವರು ಪೂಜ್ಯ ಶರಣರಾದ ಬಸವರಾಜಪ್ಪನವರು ಅಜ್ಜಂಪುರ ಶೆಟ್ಟರು. ಅಜ್ಜಂಪುರ ಶೆಟ್ಟರ ಶರಣರು ಪಾಂಡವಮಟ್ಟಿಯ ಪೂಜ್ಯ ಚನ್ನಬಸವ ಶಿವಯೋಗಿಗಳು, ಇನ್ನೂ ಅನೇಕ ಜನ ಹಿರಿಯ ಅನುಭಾವಿಗಳ ಒಡನಾಟದಲ್ಲಿ ಈ ಕಮ್ಮಟಗಳು, ಶಿಬಿರಗಳು ಪ್ರಾರಂಭ ಆಗ್ತಾ ಬಂದು ಅವಾಗೆಲ್ಲ ಸಕ್ರಿಯವಾಗಿ ಕ್ರಿಯಾಶೀಲವಾಗಿ ತೊಡಗಿಸಿಕೊಂಡು ಕಾರ್ಯ ಮಾಡ್ತಾ ಬಂದಿದ್ದವರು ನಮ್ಮ ಸಿದ್ಧಮಲ್ಲಣ್ಣ ಅಜ್ಜಂಪುರ ಶೆಟ್ಟರು. ಅವರು ಮಹಾಲಿಂಗದೊಳು ಬಯಲಾಗುವ ಸಂದರ್ಭದಲ್ಲಿ
ಈ ಕಾರ್ಯ ನಿರಂತರವಾಗಿ ನಡಿಬೇಕು ಅಂತ ತಮ್ಮ ತಂದೆ ತಾಯಿಯರ ನೆನಹಿನಲ್ಲಿ ಒಂದು ಟ್ರಸ್ಟ್ ರೂಪಿಸಿ, ಅಲ್ಲಿ ಬಹುಶಃ 3 ಜನರ ಭಾವಚಿತ್ರ ಫೋಟೋ ತಾವು ನೋಡ್ತೀರಿ. ಅಜ್ಜಂಪುರ ಶೆಟ್ಟರು ಬಸವರಾಜಪ್ಪನವರು, ಪುಟ್ಟಮ್ಮ ತಾಯಿಯವರು ಹಾಗೂ ಸಿದ್ಮಲ್ಲಣ್ಣರು. ತಂದೆ ತಾಯಿಯರ ಒಂದು ನೆನಹಿನಲ್ಲಿ ಈ ಕಾರ್ಯ ನಿರಂತರವಾಗಿ ನಡಿಬೇಕು ಅಂತ ನಿರ್ಧರಿಸಿ ಆ ಕಾರ್ಯವನ್ನು ಅಜ್ಜಂಪುರ ಶೆಟ್ಟರು ಮನೆತನದವರು, ಅವರ ಎಲ್ಲ ಬಂಧುಗಳೇನಿದ್ದಾರೆ ಅವರೆಲ್ಲರಿಗೂ ಈ ಜವಾಬ್ದಾರಿಯನ್ನು ವಹಿಸಿ ಅವರು ಬಯಲಾದರು. ಅಂದಿನಿಂದ ನಿರಂತರವಾಗಿ ಈ ಕಮ್ಮಟಗಳು ನಡೀತಾ ಬಂದಿವೆ. ಇದು 20ನೆಯ ಶರಣ ತತ್ವ ಕಮ್ಮಟ. ಈ ಕಾರ್ಯದಲ್ಲಿ ದಾಸೋಹಂ ಭಾವದಿಂದ ಈ ಕಮ್ಮಟಗಳನ್ನು ನಡೆಸ್ತಾ ಇರುವ ಅಜ್ಜಂಪುರ ಟ್ರಸ್ಟ್ ಸೇವಾ ಟ್ರಸ್ಟಿನವರಿಗೂ, ದಾವಣಗೆರೆಯ ಬಸವ ಬಳಗದ ಎಲ್ಲ ಹಿರಿಯ ಶರಣೆಯರಿಗೂ ಭಕ್ತಿಯ ಶರಣುಗಳೊಂದಿಗೆ ನನ್ನ ಅನುಭವದ ಪಾಠ ಈಗ ನಿವೇದನೆ ಮಾಡ್ತಾ ಇದ್ದೆ. ನಿನ್ನೆಯಿಂದ ಅಷ್ಟಾವರಣದ ಕುರಿತು ತತ್ವಗಳನ್ನು ಆಲಿಸ್ತಾ ಬಂದಿದ್ದೇವೆ. ಒಂದು ಶರಣರ ವಚನ ನೆನಪಾಗ್ತದೆ. ಮಾಗಿಯ ಬಿಸಿಲು ಅಂಗಕ್ಕೆ ಹಿತವಾಯಿತು, ಮಧ್ಯಾಹ್ನದ ಕಡು ಬಿಸಿಲು ಕರಕಷ್ಟವಾಯಿತು ಅಂತ. ಅಷ್ಟಾವರಣ ತತ್ವಗಳ ಚಿಂತನ ಮಾಗಿಯ ಬಿಸಿಲು ಇದ್ದಂತೆ, ಅಂಗಕ್ಕೆ ಬಹಳ ಹಿತ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ ಮಂತ್ರ 8 ತತ್ವಗಳ ಕುರಿತು ಏನು ಚಿಂತನ ನಾವು ಕೇಳ್ತಾ ಬಂದಿದ್ದೇವೆ, ಚಿಂತನದಲ್ಲಿ ನಾವೆಲ್ಲ ನಿವೇದನೆ ಮಾಡ್ತಾ ಬಂದಿದ್ದೇವೆ. ಇದು ಮಾಗಿಯ ಬಿಸಿಲು ಇದ್ದಂತೆ. ಇನ್ನು 2ನೇ ಹಂತ ಏನದ ನೋಡ್ರಿ. ಈಗ ಪಂಚ ಆಚಾರಗಳು. ಪಂಚಾಚಾರಗಳ ಆಚರಣೆ ಅಂತಂದ್ರೆ ಮಧ್ಯಾಹ್ನದ ಕಡು ಬಿಸಿಲಿನಲ್ಲಿ ಕಾಯ್ಕ ಮಾಡ್ದಂಗೆ. ಬೆಳಗಿನ ತತ್ವದ ಚಿಂತನೆಗಳೇನಿದಾವ ಮಾಗಿಯ ಬಿಸಿಲು, ಅಷ್ಟಾವರಣ ತತ್ವಗಳು. ಆಚರಣೆ ಅಂತ ಬಂದಾಗ ಒಂದು ಕ್ಷಣ ನಿಂತು ಬಿಡ್ತೇವೆ. ತತ್ವ ಅದಕ್ಕೆ ಭಾರತೀಯ ದಾರ್ಶನಿಕ ಪರಂಪರೆಯೊಳಗ ನಿನ್ನೆ ನಮ್ಮ ಕುಂದೂರು ಮಠದ ಪೂಜ್ಯರು ಶರಶ್ಚಂದ್ರ ಸ್ವಾಮಿಗಳು ಬಹಳ ಸುಂದರವಾಗಿ ನಿವೇದನೆ ಮಾಡಿದ್ರು. ತತ್ವಶಾಸ್ತ್ರ ಪರಂಪರೆ 16,000 ವರ್ಷಗಳಿಂದ ಈ ದೇಶದ ದಾರ್ಶನಿಕ ಪರಂಪರೆಯೊಳಗ ನಿರಂತರ ಸಾಗಿ ಬಂದದ. ನಾನು ತತ್ವಜ್ಞಾನದ ಪ್ರಾಧ್ಯಾಪಕನಾಗಿ ಅಧ್ಯಯನ ಮಾಡಿಕೊಂಡ ಬಂದವನು. ಯಾಕಂದ್ರೆ ನಮಗೆ ಗೊತ್ತಿದೆ, ದಾರ್ಶನಿಕ ಪರಂಪರೆ ಬೇರೆ, ಅದು ರ್ಯಾಷನಲಿಸ್ಟಿಕ್ ಔಟ್ಲುಕ್ ಆಫ್ ರಿಲಿಜನ್ ಅಂಡ್ ಸ್ಪಿರಿಚುವಲಿಸಮ್ ಅಂತ ಹೇಳ್ತೇವೆ. ರಿಚುವಲಿಸ್ಟಿಕ್ ಆಸ್ಪೆಕ್ಟ್ ಆಫ್ ರಿಲಿಜನ್ ಅಂತ ಎಲ್ಲಿಗೆ ಬರುತ್ತೋ ಅದು ಬಹಳ ನಮ್ಮನ್ನ ಹಾದಿ ತಪ್ಪಿಸ್ಯದ, ದಾರಿ ಬಿಡಿಸ್ಯಾದ. ಎಲ್ಲ ಧರ್ಮದರ್ಶನಗಳು ಇದರಿಂದ ಹೊರತಾಗಿಲ್ಲ, ಅದನ್ನ ನೆನ್ಪಿಟ್ಕೋಬೇಕು. ಇಡೀ ಜಗತ್ತಿನ ಅತಿ ಪ್ರಾಚೀನ ಧರ್ಮವೇ ನಮ್ಮ ಶೈವ ಧರ್ಮ. ಯಾಕಂದ್ರೆ ನಾನು ಲಿಂಗಾಯತ ಧರ್ಮದ ಆಚರಣೆಗೆ ಬಂದು ಮುಟ್ಬೇಕಾಗ್ಯದ. ಒಂದು 2 ಮಾತುಗಳನ್ನು ಮಾತ್ರ ಹೇಳ್ಕೊಂಡು ಬರ್ತೇನೆ. ಹರನೆ ಮೂಲಿಗನಾಗಿ ಪುರಾತನರ ಬಳಿ ಬಿಡಿದು ಬಂದ ಮಾದಾರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ. ಅಪ್ಪ ಬಸವಣ್ಣನವರು ಹೇಳುತ್ತಾರೆ ವಚನದಲ್ಲಿ. ಕೂಡಲ ಸಂಗನ ಮಹಾಮನೆಯಲ್ಲಿ ಅಪ್ಪ ಅವರು ಹೇಳ್ತಾರೆ, ಧರ್ಮ ಸಂತಾನ ಭಂಡಾರಿ ಬಸವಣ್ಣನು ಅಂತ ಹೇಳ್ಕೊಂಡ. ಅವರು ಎಲ್ಲಿಯೂ ಕೂಡ ತಂದೆ ತಾಯಿಯರ ಸಂತಾನ ನಾನು ಅಂತ ಹೇಳ್ಕೊಂಡಿಲ್ಲ. ಅವರ ವಚನಗಳಲ್ಲಿ ಹೇಳ್ಕೊಂಡಿರೋದು ನಾನು ಧರ್ಮ ಸಂತಾನ. ಧರ್ಮ ಅಂತನ್ನೋದು ಅಂತರಂಗದ ಸ್ಪಿರಿಚುವಲ್ ಬಾಡಿ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಕಾರಣ ಶರೀರಕ್ಕೆ ಸಂಬಂಧಪಟ್ಟದ್ದು ಧರ್ಮಚಿಂತನ. ಬೌದ್ಧಿಕ ಚಿಂತನೆಗಳು ಶಾಸ್ತ್ರಕ್ಕೆ ಸಂಬಂಧಪಡ್ತವೆ.
ದೈಹಿಕವಾದಂತಹ ಆಚಾರ ವಿಚಾರ ವ್ರತ ನಿಯಮಗಳೆಲ್ಲ ದೇಹಕ್ಕೆ ಸಂಬಂಧಪಡ್ತವೆ. ಅದಕ್ಕೆ ಶರಣರು ತನು ಮನ ಭಾವ ಅಂದ್ರು. ಅಧ್ಯಾತ್ಮ ಚಿಂತನೆಯೊಳಗೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಕರ್ಕೊಂಡು ಬಂದರು. ಆದರೆ ನಮ್ಮ ಶರಣರ ವಚನಗಳಲ್ಲಿ ಅದನ್ನು ನಮ್ಮ ಪಾಠ ಮಾಡುವ ನಮ್ಮ ಶರಣರು ಪ್ರಾರಂಭದೊಳಗೆ ಇವತ್ತು ಹೇಳಿದ್ರು, ಅಷ್ಟತನುವಿನೊಳಗೆ ಹುದುಗಿರ್ಪ ಲಿಂಗವ ನೆಟ್ಟನ ಅರಿಯಂದ ಅಂಬಿಗರ ಚೌಡಯ್ಯ ನಿಜ ಶರಣ. ಭಾರತೀಯ ಅಧ್ಯಾತ್ಮ ಪರಂಪರೆಯಲ್ಲಿ 3 ಶರೀರದ ಕುರಿತು ಹೆಚ್ಚು ಚಿಂತನ ನಡೆಸ್ಕೊಂಡು ಬಂದರೆ ನಮ್ಮ ಶರಣರು ಈ ಪಿಂಡಾಂಡದೊಳಗಿರುವಂತಹ 8 ತನಗಳ ಕುರಿತು ಚಿಂತನ ಮಾಡಿದ್ರು. 8 ಯಾಕೆ ಹೇಳಿದ್ರು? ಅಷ್ಟಾವರಣ, 8 ತತ್ವಗಳು, 8 ತನುಗಳಿದ್ದಾವೆ. ಮತ್ತು ಯಾಕೆ ಹೇಳಿದ್ರು ಅಂದ್ರೆ ಬಹಿರಂಗದ ಬ್ರಹ್ಮಾಂಡ ಅಷ್ಟಾವರಣಗಳ ಕುರಿತು ಕೂಡ ಇವತ್ತು ಅನುಭವದಲ್ಲಿ ಬಂತು. ಅಷ್ಟಾವರಣ ತತ್ವಗಳು ಬ್ರಹ್ಮಾಂಡದಲ್ಲಿ ಹೇಗೆ 8 ಮಹಾತತ್ವಗಳಾಗಿ ಇವತ್ತು ಇದಾವೋ, ಈ ಪಿಂಡಾಂಡದೊಳಗೂ ಕೂಡ ಅವೇ 8 ತತ್ವಗಳು ಜ್ಞಾನಾಷ್ಟಾವರಣವಾಗಿ ಅವ್ಯಕ್ತವಾಗಿದಾವ ನಮ್ಮೊಳಗೆ. 8 ತತ್ವಗಳು ನಮ್ಮ ಒಳಗದಾವ. ಆ 8 ತತ್ವಗಳು ಜ್ಞಾನಾತ್ಮಕವಾಗಿ ನನ್ನ ಒಳಗದಾವ ಅಂತ ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಂತ್ರೆ ಆಗೋದಿಲ್ಲ. ಆ 8 ತತ್ವಗಳು ಕ್ರಿಯಾರೂಪಕ್ಕೆ ಬರಬೇಕಲ್ಲ, ಅದಕ್ಕೆ ಕ್ರಿಯಾ ತತ್ವಗಳಾಗಿ ಬಂದು ಅವನ್ನ ಕ್ರಿಯಾ ಅಷ್ಟಾವರಣಗಳು ಅಂತೀವಿ. ನಮ್ಮ ರುದ್ರಪ್ಪ ಶರಣರು ಬಹಳ ಸುಂದರವಾಗಿ ಪ್ರತಿಪಾದನೆ ನಮ್ಮೆಲ್ಲರಿಗೂ ನಿವೇದನೆ ಮಾಡೋದು. ಅಂತರಂಗದೊಳಗೆ ಗುರು ಆದಂಥ ಸುಮ್ಮನೆ ಕೂಡುವಂಗಿಲ್ಲ, ಬಹಿರಂಗದೊಳಗೂ ಕೂಡ ಕ್ರಿಯಾತತ್ವವಾಗಿ ಗುರು ಕಾರ್ಯ ಮಾಡಲೇಬೇಕಾಗ್ತದೆ. ಆ ರೀತಿಯಾಗಿ 8 ತತ್ವಗಳು, 8 ಯಾಕೆ ತತ್ವಗಳನ್ನು ಪಿಂಡಾಂಡದೊಳಗೆ ಶರಣರು ಗುರುತಿಸಿಕೊಂಡರು? 8 ತತ್ವಗಳ ಉದ್ದೇಶ ನಮ್ಮ ಅಂತರಂಗದಲ್ಲಿರುವ 8 ಮದಗಳನ್ನು ನಿವಾರಿಸಲು ಸುಗ 8 ತತ್ವಗಳನ್ನು ಅಂಗವಿಸಿಕೊಂಡರು. ಅಂತರಂಗದಲ್ಲಿಯೂ ಕೂಡ ಅಷ್ಟಮದಂಗಳಿದ್ದಾವೆ. ಅವು ಕ್ರಿಯಾಕ್ಕೆ ಬಂದಾಗ ಅವು ಬಹಿರಂಗದ ಅಷ್ಟಮದಂಗಳಾಗಿ ನಮ್ಮನ್ನು ಬಾಧಿಸ್ತಾ ಇದ್ದಾವೆ. ಅಂತರಂಗದಲ್ಲಿರುವಂತಹ ಅಷ್ಟಮದಗಳ ನಿವಾರಣೆಗಾಗಿ ಅಂತರಂಗದೊಳಗ ಅವ್ಯಕ್ತವಾಗಿರುವ 8 ತತ್ವಗಳು ಜ್ಞಾನಾತ್ಮಕವಾಗಿದ್ದರೆ, ಬಹಿರಂಗದಲ್ಲಿರುವ ಅಷ್ಟಮದಗಳನ್ನು ನಿವಾರಿಸಲು ಸುಗ ಕ್ರಿಯಾಷ್ಟಾವರಣವಾಗಿ 8 ತತ್ವಗಳು ಇದ್ದಾವೆ. ಇವು ತತ್ವದ ಚಿಂತನೆ. ಇದು ಅಷ್ಟಾವರಣ ತತ್ವದ ಚಿಂತನೆ. ಇವು ಕೇವಲ ತತ್ವಗಳಾಗಿ ಉಳಿದರ ಬದುಕಿಗೆ ಏನು ಉಪಯೋಗ? ಶರಣರು ಸಿದ್ದರಾಮ ಶಿವಯೋಗಿಗಳು ಹೇಳ್ತಾರಲ್ಲ, ಬಸವ ಯೋಗದಿಂ ಹಸನಾಯಿತೈ ಲೋಕ. ತತ್ವಚಿಂತನೆ ಮಾಡ್ತಾ ಮಾಡ್ತಾ ಅನೇಕ ಯೋಗಿಗಳು ಈ ದೇಶದ ಧಾರ್ಮಿಕ ದಾರ್ಶನಿಕ ಯೋಗ ಪರಂಪರೆಯಲ್ಲಿ ಅನೇಕರಾಗಿ ಹೋಗಿದ್ದಾರೆ. ತತ್ವಚಿಂತನೆಗೆ ಸೀಮಿತವಾಗಿ ಉಳಿದರೆ ಅವರಷ್ಟಕ್ಕೆ ಸೀಮಿತ. ಆದರೆ ಶರಣರು ತತ್ವಗಳನ್ನು ತಮ್ಮ ಬದುಕಿನಲ್ಲಿ ಆಚರಿಸಿ ತೋರಿ, ಆ ಆಚರಣೆಯ ಮೂಲಕ ಅಂತರಂಗದೊಳಗ ಯಾವ ಬೆಳಕು ಹೊರಹೊಮ್ಮತಲ್ಲ ಆ ಬೆಳಕೆ ಅನುಭವ. ಅದಕ್ಕೆ ಶರಣರು ಅರಿವಿನ ಹಂತಕ್ಕೆ ಸೀಮಿತ ಆಗಲಿಲ್ಲ, ಅರಿವನ್ನ ಆಚರಣೆಗೆ ತಂದುಕೊಂಡರು. ಆ ಆಚರಣೆ ಹೇಗಿರಬೇಕು ಅನ್ನೋದು ಇವತ್ತಿನ ಪಾಠದ ವಿಷಯ. ಇನ್ನು ನಂತರದ ಪಾಠಗಳಿಗೆ ಅನುಭವದ ಅವಸ್ಥೆಯನ್ನು ಷಟ್ಸ್ಥಲ ಅಂತನ್ನೋದು. ಅಷ್ಟಾವರಣವೇ ಅಂಗವಾಗಿ, ಪಂಚ ಆಚಾರವೇ ಪ್ರಾಣವಾಗಿ, ಷಟ್ಸ್ಥಲವೇ ಆತ್ಮವಾಗಿಪ್ಪ ಬಸವೇಶ್ವರರ ಸಾಂಪ್ರದಾಯಕರೆಂದು ನುಡಿದು ನಡೆಯಬಲ್ಲರೆ. ಶರಣರ ವಚನದಾಗ ಈ ಮಾತು. ಬಸವೇಶ್ವರರ ಸಾಂಪ್ರದಾಯಕರೆಂದು ನುಡಿದು ನಡೆಯಬಲ್ಲರೆ. ಅವರು ಭಕ್ತರೆಂಬೆ, ಲಿಂಗಾಂಗಿಗಳೆಂಬೆ ಅಂತ ಹೇಳ್ತಾರೆ. ಆದ್ದರಿಂದ ನಮ್ಮ 8 ತತ್ವಗಳು ಅಂಗವಾದರೆ
ಪಂಚ ಆಚಾರಗಳು ಪ್ರಾಣಸ್ವರೂಪ. ಪ್ರಾಣ ಚೈತನ್ಯ ಇಲ್ಲದೆ ಇದ್ರ ಈ ದೇಹ ಏನಂತೀವ್ರಿ? ಹೆಣ ಅಂತೀವಿ. ಚೈತನ್ಯ ಇದ್ರ ಇದು ಶಿವ, ಚೈತನ್ಯ ಇಲ್ಲದೆ ಇದ್ರ ಇದು ಶವ. 5 ಆಚರಣೆಗಳು, ಪಂಚ ಆಚಾರಗಳು ಇವತ್ತು ವೈಯಕ್ತಿಕವಾಗಿ ಭಕ್ತರ ವ್ಯಕ್ತಿಗತ ಆಚರಣೆಯಲ್ಲಿ, ಕುಟುಂಬ ಜೀವನದ ಆಚರಣೆಯಲ್ಲಿ, ಸಮಾಜ ಜೀವನದ ಆಚರಣೆಯಲ್ಲಿ, ಧಾರ್ಮಿಕ ಆಚರಣೆಯಲ್ಲಿ ಈ 8 ತತ್ವಗಳು ಆಚರಣೆಗೆ ಬರದೇ ಹೋದುದರಿಂದ, ನಿನ್ನೆ ನಮ್ಮ ಶರಶ್ಚಂದ್ರಪ್ಪಗಳು ಹೇಳಿದ್ರಲ್ರಿ, ಉದ್ದೇಶಪೂರ್ವಕವಾಗಿ ತಿರುಚಿ ತತ್ವಗಳನ್ನು ಹೇಳಕಂತ ಬಂದ ಜನ ಒಂದು ಕಡೆಗೆ, ಬಹುತೇಕ ಅವರೆಲ್ಲ ಮಠಾಧೀಶರೇ, ತಿರುಚಿ ಹೇಳ್ಕಂತ ಬಂದಿರೋರು. ಆಮೇಲೆ ಮರೆವಿಗೆ ಒಳಗಾಗಿರುವ ಭಕ್ತರು, ನಮಗಿದೇನು ಬೇಕಪ್ಪ ಬಿಡು, ಸುಮ್ಮನೆ ಕೈ ಮುಗಿದ್ರು ಹೊಂಟು ಹೋದ್ರು ಸಾಕು, ಅಲ್ಲಿಗೆ ಮರೆವಿಗೆ ಒಳಗಾಗಿ ಉಳ್ತು. ಯಾವಾಗ 700-750 ವರ್ಷಗಳ ತರುವಾಯ ವಚನಗಳು ಎಲ್ಲ ಕಡೆಗೂ ಬೆಳಕಿಗೆ ಬಂದು ಹಳಕಟ್ಟಿ ಶರಣರು ಮುಂತಾದವರ ಪ್ರಯತ್ನದ ಫಲವಾಗಿ ಇವತ್ತು ಎಲ್ಲರೂ ವಚನಗಳನ್ನು ಓದ್ತಾ ಇದ್ದೀವಿ, ಅಧ್ಯಯನ ಮಾಡ್ತಾ ಇದ್ದೀವಿ. ಅವಾಗ ನಮಗನ್ನಿಸ್ತಾ ಇದೆ, ವಚನ ಹೀಗೆ ಹೇಳ್ತಾ ಇದೆ, ನಮ್ಮ ಆಚರಣೆ ಹಿಂಗೈತಲ್ಲ, ಪರಂಪರೆಯೊಳಗೆ ಈ ರೀತಿ ನಾವು ಆಚರಣೆ ಮಾಡ್ಕೊಂತ ಬಂದೀವಲ್ಲ, ನಾವು ಆಚರಣೆ ಮಾಡ್ಕೊಂತ ಬಂದಿರುವ ರಿಚುವಲಿಸ್ಟಿಕ್ ಆಸ್ಪೆಕ್ಟ್ ಆಫ್ ರಿಲಿಜನ್ ಏನದ, ಇದು ಸರಿನೋ ತಪ್ಪೋ ಅಂತ ನಿರ್ಧರಿಸಬೇಕಾದವರು ಸ್ವತಃ ನಾವೇ. ವಚನಗಳು ನಮಗೆ ಬೆಳಕು ತೋರ್ತವೆ. ವಚನಗಳನ್ನು ಓದೋದು, ಆ ವಚನಗಳ ಬೆಳಕಿನಲ್ಲಿ ನಮ್ಮ ಆಚರಣೆಗಳ ದೋಷಗಳನ್ನು ತಿದ್ದುಕೊಳ್ಳೋದು. ಹೀಗೆ ತಿದ್ದುಕೊಂಡಾಗ ಮಾತ್ರ ವ್ಯಕ್ತಿ ಮತ್ತು ಸಮಷ್ಟಿ, ವ್ಯಷ್ಟಿ ಸಮಷ್ಟಿ ಎರಡೂ ಕೂಡ, ವ್ಯಕ್ತಿ ಸಮಾಜ ಇದು ಚೈತನ್ಯಯುತವಾಗಿ ಧರ್ಮಾಚರಣೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಅದ. ಇಲ್ಲಿ ಪಂಚ ಆಚಾರಗಳು ಅನ್ನೋದು ವಿಶೇಷವಾಗಿ ವ್ಯಾಪಕವಾಗಿ ಎಲ್ಲರಿಗೂ ಪರಿಚಯ. ಆದರೆ ವಚನ ವಾಂಗ್ಮಯವನ್ನು ನೋಡಿದಾಗ ಧರ್ಮಾಚಾರ ಒಂದು ಶಬ್ದವು ಇದೇ ವಚನಗಳಲ್ಲಿ, ಚನ್ನಬಸವಣ್ಣನ ವಚನದಾಗ 2 ಕಡೆ ಅದ, ಧರ್ಮಾಚಾರ ಅಂತಲೂ ಬಳಸಿದ್ದಾರೆ. ಅದನ್ನು ವಿಶೇಷವಾಗಿ ನಮ್ಮ ಮೈಲಾರ ಬಸವಲಿಂಗ ಶರಣರು ಅದನ್ನು ಧರ್ಮಾಚಾರ ಪ್ರಕರಣದಲ್ಲಿ ಧರ್ಮಾಚಾರವನ್ನು 6ನೇದಾಗಿ ಹೇಳ್ತಾರೆ. ಅದು ಷಡಾಚಾರ ಅನ್ನೋ ಅರ್ಥದಲ್ಲಿ ಅಲ್ಲ. ಈ 5 ಆಚರಣೆಗಳನ್ನು ಇಡಿಯಾಗಿ ಆಚರಿಸುವ ಸದ್ಭಕ್ತನ ಆಚರಣೆಯೇ ಧರ್ಮಾಚಾರ. ಅದು ಸ್ವತಂತ್ರ ಅಂತೇನು ಭಾವಿಸಬಾರ್ದು ನಾವು. 5 ಆಚರಣೆಗಳನ್ನು ಇಡಿಯಾಗಿ ಆಚರಣೆ ಮಾಡುವ ಭಕ್ತನ ಆಚರಣೆಯೇ ಧರ್ಮಾಚರಣೆ. ಇನ್ನು 50 ಆಚಾರಗಳ ಕುರಿತು ನಿನ್ನೆ ನಮ್ಮ ತಾಯಿ ನೀಲಂ ತಾಯಿ ಕಾಣ್ತದೆ, ಬಹಳ ಸುಂದರವಾಗಿ ರಾತ್ರಿಯಲ್ಲಿ ಕಂಠಪಾಠವಾಗಿ ಹೇಳಿದ್ರು ಚನ್ನಬಸವಣ್ಣನವರ 50 ಆಚಾರ. ನಮ್ಮ ಅಕ್ಕನ ವಚನಗಳಲ್ಲಿ ಬಂದರೆ 52 ಆಚರಣೆಗಳ ಕುರಿತು ಅಪ್ಪ ಬಸವಣ್ಣನವರ ವ್ಯಕ್ತಿತ್ವ ದರ್ಶನ ಮಾಡಿಸ್ತಾರ ಅಕ್ಕ ಮಹಾದೇವಿ ತಾಯಿಯವರು. ಅಂದರೆ ಆಚಾರಗಳು ಆಯಾ ಅನುಭಾವಿಗಳ ನೆಲೆಯಲ್ಲಿ ಅವರು ಇನ್ನಷ್ಟು ವಿಸ್ತಾರ ಮಾಡ್ಕೊಂತ ಹೋಗಿರೋದನ್ನು ವಚನಗಳಲ್ಲಿ ನಾವು ಕಾಣ್ತೇವೆ. ಆದರೆ ಅತಿ ಮುಖ್ಯವಾಗಿ ಚನ್ನಬಸವಣ್ಣನವರನ್ನು ಈ ಶರಣ ಸಂಕುಲದಲ್ಲಿ 770 ಅಮರ ಗಣಗಳಲ್ಲಿ ಚನ್ನಬಸವಣ್ಣನವರು ಬಹುಶ್ರೇಷ್ಠ ಲಿಂಗ ತತ್ವದ ತತ್ವಜ್ಞಾನಿ ಅನ್ನುವಂತಹ ಗೌರವಕ್ಕೆ ಪಾತ್ರರಾದವರು. ಅಲ್ಲಮರಂತಹ ಅನುಭಾವಿ ವ್ಯೋಮಕಾಯ ಸಿದ್ಧ ಗುರು 1000 ಜನ ಯೋಗ ಸಿದ್ಧರಿಗೆ ಗುರುವಾಗಿದ್ದ ಅಲ್ಲಮ ಅಂತ ನಾವು ಇತ್ತೀಚಿನ ಸಂಶೋಧನೆಗಳಲ್ಲಿ ಕಂಡುಕೊಂಡಂತಹ ಮಾತು. ಅಂತಹ ಗುರು ಅಲ್ಲಮರು ಹಠಯೋಗಿ ಸಿದ್ಧರಾಮನ್ನ ಕರ್ಕೊಂಡು ಕಲ್ಯಾಣದ ಅನುಭವ ಮಂಟಪಕ್ಕೆ ಬಂದಾಗ, ಬಸವಣ್ಣನವರ ಮಹಾಮನೆಗೆ ಬಂದಾಗ, ಚನ್ನಬಸವಣ್ಣನವರ ವ್ಯಕ್ತಿತ್ವವನ್ನು ಕಂಡಾಗ, ಅವರ ಜ್ಞಾನದ ವ್ಯಕ್ತಿತ್ವವನ್ನು ಕಂಡಾಗ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನೀನೊಬ್ಬನು ಮಹಾಜ್ಞಾನಿ ಎಂಬುದು ಕಾಣಬಂದಿತ್ತು ನೋಡ ಅಂತ ಹೇಳಬೇಕಾದ್ರೆ, ಅಂತಹ ಚನ್ನಬಸವಣ್ಣನವರು
ನಮ್ಮ ಲಿಂಗಾಯತ ಧರ್ಮ ಸಿದ್ಧಾಂತ ದರ್ಶನದ ಕುರಿತು ತಮ್ಮ ವಚನಗಳಲ್ಲಿ ಬಹಳ ಸುಂದರವಾಗಿ ತತ್ವ ಚಿಂತನೆಗಳನ್ನು ಪ್ರತಿಪಾದನೆ ಮಾಡಿರೋದು ಕಾಣ್ತೇವೆ. ಅದಕ್ಕೆ ನಾವು ಚನ್ನಬಸವಣ್ಣನವರ ವಚನಗಳನ್ನು ವಿಶೇಷವಾಗಿ ದಾರ್ಶನಿಕ ಹಿನ್ನೆಲೆಯಲ್ಲಿ, ಸಿದ್ಧಾಂತದ ಹಿನ್ನೆಲೆಯಲ್ಲಿ ಬಳಕೆ ಮಾಡಿಕೊಂಡ್ರೆ ಅದು ಲಿಂಗಮ್ಮ ತಾಯಿಯಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಬೇರೆ ಅನುಭಾವಿಗಳು ಶರಣರು ಏನಿದ್ದಾರೆ, ಆನುಭಾವಿಕ ನೆಲೆಯಲ್ಲಿ ಅವರು ಯಾವ ಒಂದು ಮಿಸ್ಟಿಸಿಸಮ್ ಅಂತೀವೆಲ್ಲ ಅನುಭಾವವನ್ನು ಅಂಗವಿಸಿಕೊಂಡಿದ್ರು ಬಹಳ ಬೆರಗು ಪಡುವಂತಹದ್ದು. ಅದು ಕೇವಲ ಬುದ್ಧಿಗೆ ಸೀಮಿತವಾಗಲಿಲ್ಲ, ಅದು ಅನುಭಾವದ ನಿಲುವಿನಲ್ಲಿ ಈ ಲಿಂಗಾಂಗ ಯೋಗದ ಬೆಳಕನ್ನು ಅನುಭವಿಸಿದ್ರು. ಲಿಂಗಮ್ಮ ತಾಯಿಯ ಒಂದು ವಚನದಲ್ಲಿ ಉಲ್ಲೇಖ ಆಗ್ತದೆ ನೋಡಿ, ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು. ಅಪ್ಪ ಬಸವಣ್ಣವರ ವಚನದಾಗೂ ಈ ಶಬ್ದಗಳು ಬಳಕೆಯಾಗಿದ್ದಾವೆ. ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು, ಆ ಬೆಳಗಿನೊಳಗೆ ನಾ ಎತ್ತ ಹೋದೇನೆಂದು ಅರಿಯೇನಯ್ಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಆ ಮಹಾ ಬೆಳಗು, ಬೆಳಗು ಬೆಳಗಿನೊಳಗಣ ಬೆಳಗು ಮಹಾ ಬೆಳಗು. ಬೆಳಗು ಇಷ್ಟಲಿಂಗ, ಬೆಳಗಿನೊಳಗಣ ಬೆಳಗು ಪ್ರಾಣಲಿಂಗ, ಮಹಾ ಬೆಳಗು ಭಾವಲಿಂಗ. ತನು ಮನ ಭಾವಗಳನ್ನು ಅವಿನಾಭಾವವಾಗಿ ಬೆಳಗುತ್ತಿರುವ ಲಿಂಗತ್ರಯಗಳೇನಿದಾವ, ಅಂಗತ್ರಯಗಳಲ್ಲಿ ಲಿಂಗತ್ರಯದ ಬೆಳಕೇನದ ಅದು ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗದ ಬೆಳಕು. ಈ ತತ್ವಗಳನ್ನು, ಲಿಂಗ ತತ್ವ ಅನ್ನೋದು ಅಷ್ಟಾವರಣವನ್ನು ಆಧರಿಸದ, ಪಂಚಾಚಾರಗಳಲ್ಲಿಯೂ ಮೊದಲ ಆಚಾರವಾಗಿಯೇ ಅದ, ಷಟ್ಸ್ಥಲದೊಳಗೂ ಕೂಡ ಆಚಾರಲಿಂಗವಾಗಿಯೇ ವಿಕಾಸವಂತ ಹೋಗ್ತದೆ. ಈ ರೀತಿಯಾಗಿ ಇದು ತಾತ್ವಿಕ ಚಿಂತನ ಅರಿತುಕೊಳ್ಳಬೇಕೆಂಬ ಉದ್ದೇಶದಿಂದ ವಿಭಜನೆಯೇ ಹೊರತು ಇವು ಮೂರು ಅವಿನಾಭಾವವಾಗಿ ಸಂಬಂಧಿತವಾಗಿರೋದೇ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಅನ್ನೋದು ಭಿನ್ನ ಭಿನ್ನವಾಗಿ ಅಲ್ಲ. ಇದು ಅವಿನಾಭಾವವಾಗಿ ಭಕ್ತನು ಅಂಗವಿಸಿಕೊಳ್ಳಬೇಕಾದ, ಆಚರಿಸಬೇಕಾದ, ಅಂತರಂಗದೊಳಗೆ ಕಂಡುಕೊಳ್ಳಬೇಕಾದ ಬೆಳಕು. ಆ ದೃಷ್ಟಿಯಿಂದ ಪಂಚ ಆಚಾರಗಳು ನಮಗ ಪ್ರಾಣ ಸ್ವರೂಪ. ಈ 5 ಆಚರಣೆ ಇವತ್ತು ಕ್ರಿಶ್ಚಿಯನ್ ಧರ್ಮದವರು ಬೈಬಲದಲ್ಲಿ ಹೇಳಲ್ಪಟ್ಟ ಸಂದೇಶಗಳನ್ನು ಆಚರಣೆ ಮಾಡ್ತಾರೆ. ಇಸ್ಲಾಂ ಧರ್ಮದವರು ಖುರಾನದಲ್ಲಿರುವ ಸಂದೇಶಗಳನ್ನು ಆಚರಣೆ ಮಾಡ್ತಾರೆ. ಅದೇ ರೀತಿ ವೈದಿಕ ಧರ್ಮದಲ್ಲಿರೋರು ಇವತ್ತು ಯಾವುದು ಸನಾತನ ಧರ್ಮ ಅಂತ ಹೆಚ್ಚು ಪ್ರಚಾರಕ್ಕೆ ತರ್ತಾ ಇದ್ದೇವೋ ಅದು ವೈದಿಕ್ ರಿಲಿಷನ್. ತತ್ವಜ್ಞಾನ ಓದೋರಿಗೆ ನಮಗೆ ಗೊತ್ತಿದೆ, ಡಾಕ್ಟರ್ ರಾಧಾಕೃಷ್ಣನ್ ಫಿಲಾಸಫಿ ಹಿಡ್ಕೊಂಡು ಅಲ್ಲೆಲ್ಲ ವೈದಿಕ ಧರ್ಮದವರು ತಮ್ಮ ವೇದೋಪನಿಷತ್ತುಗಳಲ್ಲಿ ಹೇಳಿರೋದನ್ನು ಅವರು ಪಾಲನೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟು. ಜೈನರು ತಮ್ಮ ಒಂದು ಧರ್ಮಾಚರಣೆಯನ್ನು ಅವರು ಮುಂದುವರಿಸ್ತಾರೆ, ಬೌದ್ಧರು ತಮ್ಮದನ್ನು, ಮತ್ತು ಲಿಂಗಾಯತರು ನಮ್ಮ ಧರ್ಮಾಚರಣೆಗಳನ್ನು ನಾವು ಮಾಡ್ತಾ ಇದ್ದೀವೋ ಹೇಗೆ, ಇದನ್ನು ನಾವು ಇವತ್ತು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗಿದೆ. ಒಂದು ವೇಳೆ ಪಂಚ ಆಚಾರಗಳು ನಮಗೆ ಪ್ರಾಣ ಸ್ವರೂಪ ಆಗದೇ ಹೋದರೆ ಹೋಗ್ಯಾವ. ಇವತ್ತು ಏನಾಗ್ಯದ, ನಾವೆಲ್ಲ ಹೇಗಾಗಿದ್ವಿ, ನಮ್ಮ ಸಮಾಜ ಹೇಗಾಗ್ಯದ ಅಂದ್ರೆ ನಡೆವ ಹೆಣ, ನುಡಿವ ಹೆಣ, ಬಾಳು ಹೆಣ, ಬೀಳು ಹೆಣ, ಸಂಸಾರವೇನವನ ಅಂತ ಅಪ್ಪ ಬಸವಣ್ಣನವರು ತಮ್ಮ ವಚನದಲ್ಲಿ ಪ್ರಶ್ನೆ ಮಾಡ್ಯಾರ. ನಮ್ಮೆಲ್ಲರ ಬದುಕು ಪ್ರಾಣ ಚೈತನ್ಯ ಇಲ್ಲದೆ ಇದ್ರೆ ನಮ್ಮ ಬದುಕು ಮಾತನಾಡುವ ಹೆಣದಂತಹ ಬದುಕು, ನುಡಿಯುವ ಹೆಣ, ನಡೆಯುವ ಹೆಣ, ಬಾಳು ಹೆಣ, ಬೀಳು ಹೆಣದಂತಹ ಬದುಕಾಗ್ಯದ. ಅದಕ್ಕೆ 5 ಆಚಾರಗಳು ಏನು, ಅವಕರ 5 ಆಚರಣೆಗಳ ನಿಜ ಸ್ವರೂಪ ಏನು, ಅದನ್ನು ನಮ್ಮ ದಿನನಿತ್ಯದ ಬದುಕಿನೊಳಗೆ ಸಹಜವಾಗಿ ಬದುಕಬೇಕ್ರಿ. ಶರಣರು ಸಹಜಕ್ಕೆ ಬಹಳ ಮಹತ್ವ ಕೊಟ್ಟಾರ, ನೆನ್ಪಿಟ್ಕೋಬೇಕು. ಸಹಜವಾಗಿ ಬದುಕಬೇಕು. 1ನೇದು ಲಿಂಗಾಚಾರ, 2 ಸದಾಚಾರ, 3 ಶಿವಾಚಾರ, 4 ಗಣಾಚಾರ, 5 ಭೃತ್ಯಾಚಾರ. 5 ಆಚಾರಗಳನ್ನು
ವಚನಗಳಲ್ಲಿ ಚನ್ನಬಸವಣ್ಣನವರು ಒಂದರ ವಚನದೊಳಗೆ ಬಹಳ ಸುಂದರವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಆ ಒಂದು ವಚನದ ಅನುಭವದ ಮೂಲಕ ನನ್ನ ಪಾಠ ಮುಗಿಸ್ತೇನೆ. ಯಾಕಂದರೆ ವಿಷಯಕ್ಕೆ ನೇರವಾಗಿ ಪಂಚ ಆಚಾರಗಳು, ಈ ಪಂಚ ಆಚಾರಗಳ ಕುರಿತು ಒಂದು ವಚನ ಚನ್ನಬಸವಣ್ಣವ್ರದ್ದು ಬಹಳ ಸುಂದರವಾಗಿ ಅದ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ ಎಂಬ ಪಂಚ ಆಚಾರದ ಆಚರಣೆ ಎಂತೆಂದಡೆ ಲಿಂಗವನಲ್ಲದೆ ಅನ್ಯವನು ಅರಿಯದಿಹುದೇ ಲಿಂಗಾಚಾರ. ಸಜ್ಜನ ಕಾಯಕದಲ್ಲಿ ತಂದು ಗುರುಲಿಂಗ ಜಂಗಮಕ್ಕೆ ನೀಡಿ ಸತ್ಯ ಶುದ್ಧನಾಗಿಹುದೇ ಸದಾಚಾರ. ಶಿವಭಕ್ತರಲ್ಲಿ ಕುಲ, ಗೋತ್ರ, ಜಾತಿ, ವರ್ಣ, ಆಶ್ರಮವನರಸದೆ ಅವರೊಕ್ಕುದ ಕೊಂಬುದು ಶಿವಾಚಾರ. ಶಿವಾಚಾರದ ನಿಂದೆಯ ಕೇಳದಿಹುದೇ ಗಣಾಚಾರ. ಶಿವಶರಣರೇ ಹಿರಿಯರಾಗಿ ತಾನೇ ಕಿರಿಯನಾಗಿ ಭಕ್ತಿಯಿಂದ ಆಚರಿಸುವುದೇ ಭೃತ್ಯಾಚಾರ. ಇಂತಿ ಪಂಚ ಆಚಾರವುಳ್ಳ ಪರಮ ಸದ್ಭಕ್ತರ ಒಕ್ಕುದ ನಿಕ್ಕಿ ಸಲಹೆಯ ಪ್ರಭುವೇ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರು ಈ ಒಂದು ವಚನದೊಳಗ 5 ಆಚಾರಗಳ ಒಂದು ಸ್ವರೂಪ ತತ್ವದ ದರ್ಶನವನ್ನು ಮಾಡಿಸಿದ್ದಾರೆ. ಹಾಗಾದರೆ ನಾವು ಒಂದೊಂದಾಗಿ ಆಚರಣೆ. ಲಿಂಗಾಚಾರ ಅಂದರೆ ಏನು? ಲಿಂಗವಲ್ಲದೆ ಅನ್ಯವನು ಅರಿಯದಿಹುದೇ ಲಿಂಗಾಚಾರ. ತತ್ವ ತಿಳ್ಕೊಳ್ಬೇಕ್ರಿ ಮೊದಲು. ತತ್ವ ತಿಳ್ಕೊಳ್ಳಾರದೆ ಅನ್ಯ ದೈವಗಳ ಕುರಿತು ಖಂಡನೆ ಮಾಡ್ತಾ ಹೋಗೋದು ಬಹಳ ತಪ್ಪಾಗ್ತದೆ. ನಮ್ಮ ತತ್ವನ ನಮಗೆ ಗೊತ್ತಿಲ್ಲ, ಇದು ಬಹಳ ಸೂಕ್ಷ್ಮ ವಿಚಾರ. ನಮ್ಮ ತತ್ವ ನಾವು ತಿಳ್ಕೊಳ್ಬೇಕಲ್ಲ. ಶರಣ ಆಚರಣೆಗಳನ್ನು ಹೇಳೋದು ಯಾರಿಗೆ? ಸದ್ಗುರು ಕಾರುಣ್ಯದಿಂದ ಅಂಗದ ಮೇಲೆ ಲಿಂಗ ಧರಿಸಿರುವ ಭಕ್ತರಿಗೆ ಹೇಳ್ತಾರೆ ಹೊರತು ಅಂಗದ ಮೇಲೆ ಲಿಂಗವಿಲ್ಲದವರಿಗೆ ಈ ಮಾತು ಹೇಳೋದಿಲ್ಲ. ಅವರು ಬೇರೆದವ್ರಿಗೆ ಹೇಳ್ತಾರೇನ್ರಿ ಇದನ್ನ? ಯಾರು ಸದ್ಗುರು ಕಾರುಣ್ಯದಿಂದ ಅಂಗಕ್ಕೆ ಲಿಂಗ ಸಂಬಂಧ ಮಾಡಿಕೊಂಡಿದ್ದಾರೋ ಅಂಥವರಿಗೆ ನೋಡಪ್ಪ, ನೀನು ಗುರು ಕಾರುಣ್ಯದಿಂದ ಇಷ್ಟಲಿಂಗ ಒಂದು ಸಂಬಂಧವನ್ನು ಹೊಂದಿದೀಯಾ, ಇಷ್ಟಲಿಂಗ ಸಂಬಂಧ ಹೊಂದಿದಿ ಅಂದ ಬಳಿಕ ಲಿಂಗಾಚಾರದ ಆಚರಣೆಯಲ್ಲಿ ನೀನು ಬದುಕಬೇಕು, ಅದರಂತೆ ಆಚರಿಸಬೇಕು ಅಂತ ಹೇಳೋದು. ಇಷ್ಟಲಿಂಗ ಸಂಬಂಧ ಹೊಂದಿದವರಿಗೆ ಹೇಳ್ತಾರೆ. ಇದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು. ತತ್ವ ಎಲ್ಲರೂ ಕೇಳ್ತೀವ್ರಿ, ಆಚರಣೆಯ ಪ್ರಸಂಗ ಬಂದಾಗ ಮಾತ್ರ ಹಿಮ್ಮೆಡ್ತೇವೆ. ಲಿಂಗವನಲ್ಲದೆ ಅನ್ಯವನು ಅರಿಯದಿಹುದು. ಹಾಗಾದ್ರೆ ಲಿಂಗ ಅಂದ್ರೆ ಏನು? ಅಷ್ಟಾವರಣದೊಳಗೆ ತತ್ವರೂಪದಲ್ಲಿ ಲಿಂಗ ಅಂದ್ರೆ ಏನು ತಿಳ್ಕೊಂಡಿದ್ದೇವೆ. ನಿನ್ನೆಯ ಪಾಠದೊಳಗೂ ತಿಳ್ಕೊಂಡೇವೆ. ಇವತ್ತು ಪಾದೋದಕ ಪ್ರಸಾದದ ಸಂದರ್ಭದಾಗ ಪ್ರಾಸ್ತಾವಿಕವಾಗಿಯೂ, ಯಾಕಂದ್ರೆ ಪ್ರತಿಯೊಂದು ಪಾಠದ ವಿಷಯಕ್ಕೂ ಕೂಡ ಲಿಂಗ ತತ್ವದ ತಳಹದಿಯನ್ನ ಸೂತ್ರ ಇಲ್ಲದೆ ಬದುಕಲಿಕ್ಕಾಗೋದಿಲ್ಲ, ಸೂತ್ರ ಇಲ್ಲದೆ ಅನುಭವ ಮಾಡೋಕ್ಕಾಗಲ್ಲ. ಈ ಲಿಂಗ ತತ್ವ ನಿರಾಕಾರ ಪರವಸ್ತು ಸ್ವಲ್ಪ ಕನ್ಫ್ಯೂಷನ್ ಬಹಳ ಆಗ್ತದ್ರಿ. ಸ್ವಲ್ಪ ನಾವು ಎಚ್ಚರ ವಹಿಸ್ಬೇಕು. ದೇವ ನಾವು ಆತನು ಈತನು ಅಂದ್ಕಂತ ಹೋದ್ವಿ ಅಂದ್ರೆ ಅದು ಪುರುಷವಾಚಕವಾಗ್ತದೆ. ದೇವರು ಗಂಡು ಅಲ್ಲ ಹೆಣ್ಣು ಅಲ್ಲ ರೀ, ಅದು ಬೆಳಕು, ಬೆಳಕಿನ ತತ್ವ. ಅದು ಸೂರ್ಯನ ಬೆಳಕು, ಅದು ಬಹಿರಂಗದ ಬೆಳಕು. ಅಂತರಂಗದೊಳಗೆ ಇರುವಂತಹದ್ದು ಚಿಲ್ಲಿಂಗದ ಚಿದ್ ಬೆಳಕು ಏನದ, ಅದು ಅಂತರಂಗದೊಳಗಣ ಆತ್ಮತತ್ವದ ಬೆಳಕು. ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ಜೇಡ್ರ ದಾಸಿಮಹೇಶ್ವರರು ಹೇಳ್ತಾರಲ್ಲ, ಅದೇ ರೀತಿ ಆತ್ಮತತ್ವವೇ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂದಾಗ ಆತ್ಮತತ್ವ ಪರವಸ್ತುವಿನ ಪರಮ ತತ್ವದ ಚಿದಂಶಿಕವಾಗಿ ಪಿಂಡಾಂಡದೊಳಗಿರೋದ್ರಿಂದ ಮತ್ತು ಅದು ಕೂಡ ಹೆಣ್ಣು ಅಲ್ಲ ಗಂಡು ಅಲ್ಲ. ಏನಾಗ್ಯದ ಪರಂಪರೆಯೊಳಗ ಅಂದ್ರೆ, ಈ ಧಾರ್ಮಿಕ ಸಂಪ್ರದಾಯ ಪರಂಪರೆಯೊಳಗ ಶಿವ ಅನ್ನೋ ಶಬ್ದ ಕಲಸ ಮೇಲೋಗರವಾಗಿ ಬಳಕೆ ಮಾಡ್ಕೊಂತ ಬಂದಿದೆ. ಇತಿಹಾಸದ ದೃಷ್ಟಿಯಿಂದ ಶಿವ ಒಬ್ಬ ವ್ಯಕ್ತಿ,
ಹಿಸ್ಟಾರಿಕಲ್ ಪರ್ಸನಾಲಿಟಿ ಶಿವ. ಆದಿಯೋಗಿ, ಭಾರತದ ಆದಿಯೋಗಿ ಶಿವ, ಇತಿಹಾಸದ ವ್ಯಕ್ತಿ. ಪಾರ್ವತಿ ಇತಿಹಾಸದ ವ್ಯಕ್ತಿ. ಅದೇ ಪುರಾಣ ಯುಗಕ್ಕೆ ಬಂದ್ವಿ ಅಂದರೆ ಮೈಥಾಲಜಿಕಲ್ ಡಿಟಿಯಾಗಿ ಶಿವನ ಬಳಕೆಯಾಯಿತು, ಪೌರಾಣಿಕ ಕಲ್ಪನೆಯಾಗಿ ಬಂತು. ಬ್ರಹ್ಮ ವಿಷ್ಣು ಮಹೇಶ್ವರ ಕಾನ್ಸೆಪ್ಟ್ ಏನು ಬರ್ತದೆ, ಇದು ಮೂರು ಶಕ್ತಿಯ ಪ್ರತೀಕವಾಗಿ ತಗೊಂಡು ಬಂದ್ರೆ ಅಷ್ಟೇ, ಕಲ್ಪಿಸಿಕೊಂಡ್ರು. ಪರವಸ್ತುವಿನಲ್ಲಿ ಮೂರು ಶಕ್ತಿಗಳಿದ್ದಾವೆ, ಪರವಸ್ತುವಿನಲ್ಲಿ ಮೂರು ಕ್ರಿಯಾಶಕ್ತಿಗಳಿದೆ. ಸೃಷ್ಟಿ ಸ್ಥಿತಿ ಲಯದ ಮೂರು ಶಕ್ತಿಗಳು ಪರವಸ್ತುವಿನಲ್ಲೇ ಅದ. ಅದಕ್ಕೆ ನಾವು ತತ್ವಜ್ಞಾನದಾಗ ಅಬ್ಸಲ್ಯೂಟ್ ರಿಯಾಲಿಟಿ ಅಂತೀವಿ. ಅದು ವ್ಯಕ್ತಿವಾಚಕ ಅಲ್ಲ, ಅದು ಪರವಸ್ತು ಅಂತ ಕರೆದೇವೆ. ಶರಣರು ಹೇಳ್ತಾರೆ ಅದನ್ನು ಪರವಸ್ತು, ಘನವಸ್ತು ಅಂತಲೂ ಶರಣರು ಬಳಸ್ತಾರೆ. ಮಹಾಘನವಸ್ತುವ ಅಂತ ಶಬ್ದ ಬಳಸ್ತಾರೆ ವಚನಗಳಲ್ಲಿ. ಅಲ್ಲಿ ಮೂರು ಶಕ್ತಿಗಳನ್ನು ಹೇಗಪ್ಪ ಗುರುತಿಸೋದು ಅನ್ನೋದಕ್ಕೆ ಪುರಾಣ ಯುಗದೊಳಗೆ ಏನು ಮಾಡಿದ್ರು, ಸೃಷ್ಟಿ ತತ್ವಕ್ಕೆ ಬ್ರಹ್ಮನ್ ಅಂದ್ರು, ಸ್ಥಿತಿ ತತ್ವಕ್ಕೆ ವಿಷ್ಣು ಶಬ್ದ ಬಳಕೆ ಮಾಡಿದ್ರು, ಲಯ ತತ್ವಕ್ಕೆ ಮಹೇಶ್ವರ ಶಬ್ದ ಬಳಸಿದ್ರು. ಪವರ್ ಆಫ್ ಕ್ರಿಯೇಷನ್, ಪವರ್ ಆಫ್ ಪ್ರೊಟೆಕ್ಷನ್ ಅಂಡ್ ಪವರ್ ಆಫ್ ಡಿಸ್ಟ್ರಕ್ಷನ್. ಸೃಷ್ಟಿ ಸ್ಥಿತಿ ಲಯದ ಹಿನ್ನೆಲೆಯೊಳಗ ಬ್ರಹ್ಮ ವಿಷ್ಣು ಮಹೇಶ ಅಂತ ಕಲ್ಪಿಸಿಕೊಂಡ ದೇವತೆಗಳು. ಈ ಮೂರು ಹಿಸ್ಟಾರಿಕಲ್ ಪರ್ಸನಾಲಿಟೀಸ್ ಅಲ್ಲ. ಸ್ವಲ್ಪ ಬಹಳ ಸೂಕ್ಷ್ಮವಾಗಿ ಗಮನಿಸ್ಬೇಕ್ರಿ. ಇಲ್ಲಿ ಬಹುತೇಕ ಎಲ್ಲ ಪ್ರಜ್ಞಾವಂತ ಶಿಬಿರಾರ್ಥಿಗಳು, ಆದ್ಯರು ವೇದ್ಯರು ಸಾಧ್ಯರು ಮೂರು ಪ್ರಕಾರದವರು ಇಲ್ಲಿದ್ದೀವಿ. ಆದ್ಯರು ವೇದ್ಯರು ಸಾಧ್ಯರು. ಆದ್ಯರು ಅಂದ್ರೆ ಹಿರಿಯ ಅನುಭಾವಿಗಳು. ಇಲ್ಲಿ ಏನು ಮಾಡಿಬಿಟ್ಟಾರೆ, ಈ ಶಬ್ದಗಳನ್ನ ಬಸವಣ್ಣಕ್ಕಿಂತ ಮೊದಲು ಯಾರೋ ಇದ್ರಲ್ಲ ಅವರಿಗೆ ಆದ್ಯರು ಅಂತ ಬಳಸಿದ್ರ ಅಲ್ಲ. ನಮ್ಮ ಕಲ್ಲು ಮಠದ ಪ್ರಭುದೇವರು ಲಿಂಗ ಲೀಲಾವಿಲಾಸ ಚಾರಿತ್ರ್ಯದೊಳಗೆ ಆದ್ಯರು ವೇದ್ಯರು ಸಾಧ್ಯರ ಕುರಿತು ಬಹಳ ಅದ್ಭುತವಾಗಿ ಅನುಭಾವದ ವ್ಯಾಖ್ಯಾನ ಮಾಡಿದ್ದಾರೆ. ಬಸವಾದಿ ಶರಣರು ಹಿರಿಯರೇನಿದ್ದಾರಲ್ಲ, ಮಾದಾರ ಚೆನ್ನಯ್ಯ, ಡೋರ ಕಕ್ಕಯ್ಯ, ಬಸವಣ್ಣ ಮೊದಲುಗೊಂಡು ಜೇಡರದಾಸಿಮಯ್ಯ ಮೊದಲುಗೊಂಡು ಬಹಳ ಜನ ಕನ್ಫ್ಯೂಷನ್ಗೆ ಒಳಗಾಗಿ ನಮ್ಮನ್ನು ಬಹಳ ದಾರಿ ತಪ್ಪಿಸ್ತಾ ಬಂದ್ದಾರೆ. ಇವರೆಲ್ಲ ಹಿರಿಯ ಶರಣರು, ಇವರು ಆದ್ಯರು. ಅವರ ಒಂದು ಅನುಭವದ ಬೆಳಕಿನಲ್ಲಿ ಇದ್ದವರು ವೇದ್ಯರು, ಅವರ ಒಂದು ಬೆಳಕಿನಲ್ಲಿ ಸಾಧನಾವಸ್ಥೆಯಲ್ಲಿ ಇರುವವರು ಸಾಧ್ಯರು. ಈ ಮೂರೂ ಪ್ರಕಾರದ ಆನುಭಾವಿಕ ಅವಸ್ಥೆಗಳಲ್ಲಿ ಇರುವ 770 ಜನರು ಒಟ್ಟಾಗಿ ಇದ್ದದ್ದು ಅನುಭವ ಮಂಟಪದಲ್ಲಿ. 770 ಜನ ಶರಣ ಶರಣೆಯರ ಅನುಭವಗಳ ಚಿಂತನದ ಮೊತ್ತ ಅದು ಅನುಭವ. ಆ ಅನುಭವ ತತ್ವವೇ ಬಸವ ತತ್ವ. ಬಸವ ತತ್ವ ಅಂದರೆ ಅದು ವ್ಯಕ್ತಿವಾಚಕ ತತ್ವ ಅಲ್ಲ. 770 ಅನುಭಾವಿಗಳ ಒಟ್ಟು ಮೊತ್ತ ಅದು ವಚನ ತತ್ವ, ವಚನ ದರ್ಶನ, ಶರಣ ತತ್ವ ಅಂತ ಕರಿತೇವೆ, ಲಿಂಗ ತತ್ವ ಅಂತೇವೆ. ಸೊ ಇಲ್ಲಿ ಏನದ, ಈ ಒಂದು ಬೆಳಕು ಲಿಂಗ ತತ್ವ ಅರಿತುಕೊಳ್ಳಬೇಕು. ವಿಶ್ವವನ್ನೆಲ್ಲ ವ್ಯಾಪಿಸಿರುವ, ಒಳ ಹೊರಗೆಲ್ಲ ವ್ಯಾಪಿಸಿರುವ, ಆ ಶಬ್ದ ಗೊತ್ತಿರಿ, ವಿಶ್ವದ ಒಳ ಹೊರಗು. ಈ ವಿಶ್ವದ ಕುರಿತು ಅದ್ಭುತವಾದ ಒಂದು ಚಿಂತನ ವಚನಗಳಲ್ಲಿ ಅದ. ದಯವಿಟ್ಟು ಇವತ್ತು ಸಂಜೆಯ 6 ಗಂಟೆ ಅನುಭವ ಯಾರು ತಪ್ಪಿಸ್ಕೋಬೇಡ್ರಿ. ನಾವೊಬ್ಬರು ಶರಣರು ರುದ್ರೇಶ್ ಕಿತ್ತೂರವರು ಬಂದಾರ. ಅವರು ವಿಜ್ಞಾನ ಹಿನ್ನೆಲೆಯಲ್ಲಿ ಚಿಂತನೆ ಮಾಡಿದ ವಿಜ್ಞಾನದ ಪ್ರಾಧ್ಯಾಪಕರು ಹೌದು. ವಚನಗಳ ವಿಜ್ಞಾನವನ್ನು ಕುರಿತು ಅದ್ಭುತ ಅನುಭವ ನೀಡುತ್ತಾರೆ. ಇವತ್ತು ಅದಕ್ಕೆ ಏನದ, ಇಡೀ ವಿಶ್ವದ ಒಳ ಹೊರಗೆಲ್ಲ ತುಂಬಿರುವ ಪರಮ ಚೈತನ್ಯ ಅದು ಮಹಾ ಚೈತನ್ಯ. ಅದಕ್ಕೆ ಶರಣರು ಮಹಾದೇವ ಅಂದರು. ನಾವು ಮಹಾದೇವ ಅಂದ ಕೂಡಲೇ ಆಕಾರ ಕೊಟ್ಬಿಟ್ಟು ಶಿವನ ಆಕಾರ, ಚಿತ್ರ ಕಲಾವಿದರು. ಮಹಾದೇವ ಮಹಾದೇವ ಮಹಾದೇವ, ಅಲ್ಲಿಂದ ಮುಂದೆ ಶಬ್ದವಿಲ್ಲ, ಕೂಡಲ ಸಂಗಮ ದೇವ. ಬಸವಣ್ಣವ್ರ ವಚನದಾಗ ದೇವ ದಿವ ಧಾತುವಿನಿಂದ ವ್ಯುತ್ಪತ್ತಿಯಾದದ್ದು. ದಿವ ಮೀನ್ಸ್ ದ ಲೈಟ್, ದೇವ ಮೀನ್ಸ್ ದ ಪ್ರಿನ್ಸಿಪಲ್ ಆಫ್ ಲೈಟ್. ಬೆಳಕಿನ ತತ್ವ ಅದು ದೇವ ತತ್ವ.
ಆ ದೇವತತ್ವ ವಿಶ್ವದ ಒಳಹೊರಗೆಲ್ಲ ತುಂಬಿಕೊಂಡದ. ಅದು ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿರೋದು. ಇದು ಪಿಂಡಾಂಡ, ಇದರೊಳಗೆ ಇರುವ ಅದೇ ತತ್ವಗಳು ಇಲ್ಲಿ ಇದಾವ. ಇದು ಚಿಲ್ಲಿಂಗದ ಬೆಳಕಾಗಿ ಹೊರಹೊಮ್ಮತದ. ಅದು ಮಹಾಲಿಂಗದ ಬೆಳಕಾಗಿ ಇರೋದು ವಿಶ್ವದಲ್ಲೆಲ್ಲ. ಮಹಾಲಿಂಗದ ಗರ್ಭದೊಳಗ ಚಿಲ್ಲಿಂಗವನ್ನ ಇಂಬಿಟ್ಟು ನಮ್ಮ ಕರಸ್ಥಲಕ್ಕೆ ಲಿಂಗ ಮಾಡಿಕೊಟ್ಟಾರ ನೋಡ್ರಿ. ಇದು ಇಷ್ಟಲಿಂಗ. ನಮ್ಮ ಇಷ್ಟಲಿಂಗ ವಿಶ್ವಸ್ವರೂಪದಲ್ಲಿಯೂ ಅದ, ಅದರ ಗರ್ಭದಲ್ಲಿ ಚಿಲ್ಲಿಂಗ ಸ್ವರೂಪದಲ್ಲಿರುವ ನಾವೆಲ್ಲ ಇದ್ದೀವಿ. ಸೊ ಚಿಲ್ಲಿಂಗವನ್ನು ಒಳಗೆ ಇಂಬಿಟ್ಟು ಮಹಾಲಿಂಗವಾದ ಒಂದು ಸ್ವರೂಪವನ್ನು ಕೊಟ್ಟು ಇಷ್ಟಲಿಂಗವಾಗಿ ಕರಸ್ಥಲಕ್ಕೆ ಕರುಣಿಸಿದೆ. ಇಲ್ಲಿ ಕರಸ್ಥಲ ಅಂದ್ರೆ ಬರೀ ವಾಮಕರ ಅಷ್ಟೇ ಅಲ್ಲ. ನಾವು ಪೂಜಾ ಮಾಡಿಕೊಳ್ಳುವಾಗ ಇಲ್ಲಿ ಅಂಗೈಯೊಳಗ ಲಿಂಗವನ್ನು ಇಟ್ಕೊಂಡು ಲಿಂಗ ನಿರೀಕ್ಷಣೆ ಮಾಡೋದು. ಅರ್ಚನೆ, ನಿರೀಕ್ಷಣೆ, ಧ್ಯಾನ ಮೂರನ್ನು ಅಳವಡಿಸಿದ್ದಾರೆ. ಲಿಂಗ ಅರ್ಚನೆ, ಲಿಂಗ ನಿರೀಕ್ಷಣೆ, ಲಿಂಗ ಧ್ಯಾನ. ಅದು ಇಷ್ಟಲಿಂಗ ಪೂಜೆ, ಪ್ರಾಣಲಿಂಗ ಪೂಜೆ, ಭಾವಲಿಂಗದ ಪೂಜೆ ಮಾಡಿಕೊಳ್ಳುವವರೇ ಲಿಂಗಾಯತರು, ಮಾಡುವವರು ಶೈವರು. ನೆನ್ಪಿಟ್ಕೊಳ್ಳಿ. ಶಬ್ದಗಳ ಬಗ್ಗೆನೂ ಎಚ್ಚರ ವಹಿಸಬೇಕು. ನಾವು ಅನುಭವದ ಬೋಧಕರಾದವರು. ನಾವು ಪೂಜಾ ಮಾಡೋರಲ್ರಿ, ಪೂಜಾ ಮಾಡಿಕೊಳ್ಳುವ. ನಮ್ಮ ಮನೆತನಗಳಲ್ಲಿಯೂ ಕೂಡ ಮನೆಗೆ ಬಂದ ಮಕ್ಕಳು ಕೂಡ ಇದನ್ನು ಗೊತ್ತಿಲ್ಲದಂತೆ ಅನುಸರಣೆ ಮಾಡ್ತಾರೆ. ಯಾರಾದರೂ ಬಂದು ಅಪ್ಪ ಏನು ಮಾಡ್ತಾ ಇದ್ದಾರ, ಅವ್ವ ಏನು ಮಾಡ್ತಾರಂದ್ರೆ ಪೂಜಾ ಮಾಡ್ಕೊಳಕ್ ಹತ್ಯಾರ ಅಂತವು ಮಕ್ಕಳು. ಒಂದು ವೇಳೆ ಜಗಲಿ ಮೇಲೆ 100 ಮೂರ್ತಿಗಳನ್ನಿಟ್ಟು ಅವಕ್ಕೆ ಪೂಜಾ ಮಾಡ್ತಿದ್ರೆ ಪೂಜಾ ಮಾಡಕ್ ಹತ್ಯಾರ ಅಂತ ಹೇಳ್ತಾರೆ. ನಿನ್ನ ಪೂಜಾ ಮಾಡ್ಕೊಂತಿದ್ರೆ ಪೂಜಾ ಮಾಡಿಕೊಳ್ಳಕ್ ಹತ್ಯಾರ ಅಂತ. ನಮ್ಮ ಇಷ್ಟಲಿಂಗ ನಮ್ಮ ಸ್ವಸ್ವರೂಪ ಚೈತನ್ಯದ ಪೂಜೆ. ಲಿಂಗವ ಪೂಜಿಸ್ತಾ ಪೂಜಿಸ್ತಾ ನಾವೆಲ್ಲ ಲಿಂಗವೇ ಆಗಿಬಿಡ್ತೀವಿ. ಇದು ನಮ್ಮ ಆಚರಣೆ. ಇದು ಒಂದನೇದು ಲಿಂಗಾಚಾರ. ಈ ಲಿಂಗ ತತ್ವ ಅಕ್ಕಮಹಾದೇವಿ ತಾಯಿಯವರು ವಚನನೂ ಇದೆ. ಈ ಲಿಂಗ ತತ್ವ ಅಕ್ಕ ಹೇಳ್ತಾರಲ್ಲ, ಗುರು ಕರುಣಿಸಿದ, ಗುರು ಕೊಟ್ಟ ಲಿಂಗದಲ್ಲಿಯೇ ಸರ್ವತೀರ್ಥ ಕ್ಷೇತ್ರಗಳು ಇಪ್ಪವೆಂದು ಭಾವಿಸಿ ಇಲ್ಲಿಯೇ ಪೂಜಿಸಿ ಮುಕ್ತರಪ್ಪುದಯ್ಯ ಚನ್ನಮಲ್ಲಿಕಾರ್ಜುನ. ಅಂದ್ರೆ ನಾವು ಲಿಂಗ ಪೂಜಕರು. ಇಡೀ ವಿಶ್ವ ಸ್ವರೂಪದೊಳಗ ವಿಶ್ವ ಚೈತನ್ಯವನ್ನ ಪೂಜೆ ಮಾಡಿಕೊಳ್ಳುವವರಾದುದರಿಂದ ಲಿಂಗಾಯತರು ಅಂದ್ರೆ ವಿ ಆರ್ ದ ವರ್ಷಿಪರ್ಸ್ ಆಫ್ ದಿ ಹೋಲ್ ಯೂನಿವರ್ಸಲ್ ಸೋಲ್. ಇಡೀ ವಿಶ್ವ ಚೈತನ್ಯವನ್ನೇ ವಿಶ್ವ ಸ್ವರೂಪದಲ್ಲಿ ನಾವು ಪೂಜೆ ಮಾಡಿಕೊಳ್ಳೋದ್ರಿಂದ ಮತ್ತು ಯಾವುದನ್ನು ಬಿಟ್ಟಂಗಾದ್ರಿ. ಭಾರತದಲ್ಲಿಯೇ 33 ಕೋಟಿ ದೇವಾನುದೇವತೆಗಳನ್ನು ಕಲ್ಪಿಸಿಕೊಂಡಿದ್ದೀವಿ. ಜಗತ್ತಿನಲ್ಲಿರುವ 210 ದೇಶಗಳು ಈ ಭೂಮಂಡಲದ ಮೇಲೆ. ಆ ಎಲ್ಲ ದೇಶಗಳಲ್ಲಿ ಅವರವರ ನಂಬಿಕೆಯಂತೆ ಅವರವರು ದೇವಕಲ್ಪನೆಗಳಿಗೆ ರೂಪ ಕೊಟ್ಕೊಂಡು ಬಂದಿದ್ದಾರೆ. ನಾವು ಲಿಂಗ ಪೂಜಾ ಮಾಡ್ತೀವಿ ಅಂದರೆ ಇಡೀ ವಿಶ್ವವನ್ನೇ ಪೂಜಾ ಮಾಡಿದಂತೆ. ನಾವು ಯಾವುದು ಬಿಡಿ ಬಿಡಿಯಾಗಿ ಬಿಟ್ಟಿವಿ ಹೇಳ್ರಿ? ಯಾವುದನ್ನು ಬಿಡಂಗಿಲ್ಲ. ಈ ಪ್ರಜ್ಞೆ ಕಳ್ಕೊಂಡಿದ್ದಕ್ಕೆ ಅಂಗದ ಮೇಲೆ ಲಿಂಗನೂ ಕಟ್ಕೊಂಡು 108 ಗುಡಿಗುಂಡಾರಗಳಿಗೆ 108 ಕಲ್ಪಿತ ದೈವಂಗಳಿಗೆ ಹೋಗಿ ಅಡ್ಡ ಉದ್ದ ಬೀಳುವುದನ್ನು ಕಂಡು ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರಂತಹ ಗಣಾಚಾರಿ ಶರಣರು ನಿಷ್ಠುರವಾಗಿ ವಚನಗಳಲ್ಲಿ ನಿರಸನ ಮಾಡಿದ್ದು ಕಾಣ್ತೇವೆ, ಖಂಡಿಸಿದ್ದನ್ನು ಕಾಣ್ತೇವೆ. ಆದರೆ ಅಂಗದ ಮೇಲೆ ಲಿಂಗ ಕಟ್ಕೊಂಡವರಿಗೆ ಬೈದಾರೆ ಹೊರತು ಅಂಗದ ಮೇಲೆ ಲಿಂಗ ಇಲ್ಲದವರಿಗೆ ಶರಣರು ಬೈದಿಲ್ಲ. ಅರ್ಥ ಆಗುತ್ತಲ್ರಿ? ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಯಾಕಂದ್ರೆ ನಾವು ಹೇಳಬೇಕು, ಯಾರಾದರೂ ಕೇಳಿದ್ರೆ ನಾವು ಲಿಂಗ ಪೂಜಕರು ಇಡೀ ವಿಶ್ವ ಸ್ವರೂಪದಲ್ಲಿ ಇಡೀ ವಿಶ್ವ ಚೈತನ್ಯವನ್ನೇ ನಾವು ಪೂಜೆ ಮಾಡ್ಕೊಳ್ತೇವಪ್ಪ. ನೀವು ಬಿಡಿ ಬಿಡಿಯಾಗಿ ಮನುಷ್ಯನ ಆಯುಷ್ಯ ಎಷ್ಟ್ರಿ? 450 ಕೋಟಿ ವರ್ಷಗಳ ಈ ಪೃಥ್ವಿಯ ಆಯುಷ್ಯದ ಇತಿಹಾಸದೊಳಗೆ ಮನುಷ್ಯನ ಆಯುಷ್ಯ ಬರೇ 100 ವರ್ಷ. ಅದು ಆರೋಗ್ಯವಾಗಿ ಬದುಕಿದ್ರೆ, ಹೌದಲ್ರಪ್ಪ? ಶತಾಯುಷ್ಮಾನ್ ಭವ ಅಂತ ಹೇಳ್ಕೊಂತ ಬಂದ. ಅಂದಂದಿಗೆ 100 ತುಂಬಿದಂತಿರಬೇಕು ಅಂತ ನಮ್ಮ ಶರಣರು ವಚನದಾಗ ಹೇಳ್ತಾರೆ. ಇವತ್ತೇ ನಮ್ಗೆ 100 ತುಂಬೈತಪ್ಪ ಅಂತ ತಿಳ್ಕೊಂಡು ನಾವು ಜೀವನ ಮಾಡ್ಬೇಕಂತ್ರಿ. ಈ ರೀತಿಯೊಳಗೆ ಆಯುಷ್ಯ ಏನದ ಅದು ಸಾರ್ಥಕವಾಗಬೇಕು. ದೇವನಿಗಾಗಿ ಹುಡುಕ್ತಾ ತಿರುಗವರು
ಶರಣರಲ್ಲ, ಲಿಂಗಾಯತರಲ್ಲ. ಆ ದೇವತತ್ವವೇ ಭಕ್ತಾಂಗವನ್ನ ಅರಸಿಕೊಂಡು ಬಂದು ಭಕ್ತನ ಅಂಗದ ಮೇಲದರಿ ಜಗತ್ತಿನಲ್ಲಿ ಭಕ್ತರೆಲ್ಲ ದೇವರನ್ನು ಹುಡ್ಕೊಂತ ಹೋದರೆ ದೇವತತ್ವವೇ ನಮ್ಮನ್ನು ಹುಡ್ಕೊಂಡು ಬಂದದ. ಬಹಳ ಅದ್ಭುತವಾದ ಕಾನ್ಸೆಪ್ಟ್ ಇದು, ಬಹಳ ಅದ್ಭುತವಾದ ಕಾನ್ಸೆಪ್ಟ್. ಇಂತಹ ತತ್ವ ದರ್ಶನ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಇದರ ಆಚರಣೆಯಲ್ಲಿ ತಂದಿರದೇ ಇರೋದರಿಂದ ಇವತ್ತು ಎಲ್ಲರೂ ಅದಕ್ಕೆ ನಿನ್ನೇನು ನಾವು ಪಾಠದಲ್ಲಿ ಕೇಳಿದ್ವಿ, ಇವತ್ತು ಯಾಕೆ ಲಿಂಗಾಯತರು ದಾರಿ ತಪ್ಪಿಸಾರ ಅಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲದಕ್ಕ. ಈ ಶಿಬಿರಗಳ ಉದ್ದೇಶ ಸರಿಯಾದ ರೀತಿಯ ಅರಿವು ಕೊಡಬೇಕು. ಆಚರಣೆ ಕೇಳಿದವರು ನಾವ ಮಾಡ್ಬೇಕಲ್ರಿ ಎಲ್ಲರೂ. ಇಲ್ಲಿಟ್ಟು ತಲೆ ಹಾಕ್ತೀವಿ, ಮನೆಗೆ ಹೋದ ಕೂಡಲೇ ಮರ್ತು ಬಿಡುತ್ತೇವೆ. ಅದಕ್ಕೆ ಹೇಳಿದ್ರಲ್ಲ ಮಾಯಾ ಅಂತ ಒಂದು ಕಾನ್ಸೆಪ್ಟ್, ಅದು ಬಹಳ ಅದ್ಭುತವಾಗಿ ಇಂಡಿಯನ್ ಫಿಲಾಸಫಿ ಒಳಗೆ ಬೆಳೆದು ಬಂದದ. ಅವ್ರಿಗೆ ಗೊತ್ತಿದೆ ದಿ ಕಾನ್ಸೆಪ್ಟ್ ಆಫ್ ಮಾಯಾ ಇನ್ ಇಂಡಿಯನ್ ಫಿಲಾಸಫಿ. ಇಡೀ ಜಗತ್ ನಿರ್ಮಾಣದ ವ್ಯವಸ್ಥೆಯ ಕಾಲಕ್ಕೆ ಜಗನ್ನ ಮಾಯೆ ಅಂತ ಅಲ್ಲಿ ಶಬ್ದ ಬಳಸ್ತಾರೆ. ಇಲ್ಲಿ ಪಿಂಡಾಂಡಗತವಾಗಿರುವಂಥ ನಮ್ಮ ಅಂತರಂಗದಲ್ಲಿರುವಂಥ ಚಿದಾತ್ಮ ತತ್ವಕ್ಕೆ ಇದ್ರ ಮೇಲೆ ಆವರಿಸಿರೋದು ಅಜ್ಞಾನ, ದಟ್ ಈಸ್ ಇಗ್ನರೆನ್ಸ್. ಜಗವ ಸುತ್ತಿರ್ಪುದು ನಿನ್ನ ಮಾಯೆ. ಅಪ್ಪ ಬಸವಣ್ಣವ್ರ ವಚನದ ಕಡೆ ಗಮನ ಕೊಡಿ. ಅದು ಕಾನ್ಸೆಪ್ಟ್ ಆಫ್ ಮಾಯಾ ಏನದ, ಆ ಪರವಸ್ತು ತನ್ನ ಲೀಲೆಗೋ ಸುಖ ಸ್ಪಂದನಕ್ಕೆ ತೊಡಗಿತು. ಅವಾಗ ಹುಟ್ಟಿದ ಒಂದು ಸ್ಪಂದನದ ನಾದ ಏನೈತಲ್ಲ ಅದಕ್ಕೆ ಅನಾಹತ ನಾದ ಅಂತಾರೆ. ಬಹಳ ಜನ ನಾವು ಬರೀ ನಾದ ಬಿಂದು ಕಲೆಗೆ ಸೀಮಿತ ಆಗಿದ್ದೇವೆ. ಅದರ ಮುಂಚೆ ಚಿನ್ನಾದ, ಚಿದ್ಬಿಂದು, ಚಿತ್ತ ಕಲೆಗಳು, ಆ ಚಿನ್ನಾದ ಅನಾಹತನಾದ. ಆಹಕ ಅಂದ್ರೆ ಸಪ್ಪಳ, ಅನಾಹತ ಅಂದ್ರೆ ಸಪ್ಪಳಿಲ್ಲದ ಪರಮ ಚೈತನ್ಯದ ಒಂದು ಸ್ಫುರಣೆ ಏನದ ಅದು ಅನಾಹತನಾದವಾಗಿ ಹೊರಹೊಮ್ತು, ಅದು ಚಿನ್ನಾದ. ಅಲ್ಲಿಂದ ಚಿದ್ ಬಿಂದು, ಚಿತ್ ಕಲೆ, ಅದು ನಿಷ್ಕಲ ಲಿಂಗ ತತ್ವದ ವಿಚಾರ. ಎರಡನೇ ಹಂತದಲ್ಲಿ ಬಂದಾಗ ನಾದ ಬಿಂದು ಕಲೆಗಳಿಂದ ಅಕಾರ ಉಕಾರ ಮಕಾರ ಪ್ರಣವಾಕ್ಷರಗಳು ಹೊರಹೊಮ್ಮಿದಾಗ ಓಂಕಾರ ಪ್ರಣವವನ್ನು ಹೇಳ್ತಾ ಬಂದರು. ಆದರೆ ಅಲ್ಲಿ ಮುಂಚೆ ಇದ್ದಿದ್ದು ಚಿನ್ನಾದ ಚಿದ್ಬಿಂದು ಚಿತ್ ಕಲೆಗೆ ಮಾತೃವಾಗಿರುವ ಪ್ರಣವಗಳು ಅಂದರೆ ಬ ಸ ವ, ಬಕಾರ ಸಕಾರ ವಕಾರ. ಆ ಮೂಲ ಪ್ರಣವಾಕ್ಷರಗಳು ಓಂಕಾರದಿಂದ ತತ್ತ ಆದುದರಿಂದ ಲಿಂಗಾಯತರು ಓಂ ಬಳಸಬೇಡ್ರಿ ಅಂತ ನಮ್ಮ ಶರಣರು ಕೆಲವರು ನಮ್ಮ ಕೂಡ ಚರ್ಚೆ ಮಾಡ್ತಾರೆ. ಇಲ್ಲೆಲ್ಲ ಬಂದಿದ್ದಾರೆ ಅನುಭಾವಿಗಳು. ಅದು ನಿಜಾನೇ. ಯಾಕಂದ್ರೆ ಬ ಸ ವ ಅನ್ನುವ ಪ್ರಣವವೇ ಚಿನ್ನಾದ ಚಿದ್ಬಿಂದು ಚಿತ್ತ ಕಲೆಗೆ ಮೂಲ ಮಾತೃವಾಗಿರೋದ್ರಿಂದ ಆ ಅದಕ್ಕೆ ಶರಣರು ಪ್ರಭುದೇವರು ಅಂತಾರೆ ನೋಡ್ರಿ, ಬಸವ ಬಸವ ಎಂದು ಎಲ್ಲರೂ ಬಯಲಾದರು. ಸೊ ಈ ಬಸವ ಅನ್ನುವ ಪ್ರಣವಾಕ್ಷರ ಏನದ, ಇದು ದಾರ್ಶನಿಕ ನೆಲೆಯಲ್ಲಿಯೂ ಈ ಶಬ್ದ ಬಳಕೆ ಆಗ್ಯದ. ಅದು ನಿರಾಕಾರ ಬಸವ ಪ್ರಣವ. ಅದು ಆಕಾರಕ್ಕೆ ಬಂದಾಗ ಬಸವ ಅನ್ನೋದು ಕ್ರಿಯಾರೂಪಕ್ಕೆ ಬಂತಲ್ಲ, ಅದು ಗುರು ಬಸವಣ್ಣ. ಸರ್ವಜ್ಞ ಅದನ್ನ ಕೇಳ್ದ, ಈ ಲಿಂಗ ತತ್ವ ಇಷ್ಟು ವಿಶಾಲವಾಗ್ಯದ, ಲಿಂಗವನ್ನಲ್ಲದೆ ಅನ್ಯವನ್ನು ಅರಿಯದಿರುವುದೇ ಲಿಂಗಾಚಾರ ಅಂತ ನಾವು ತತ್ವ ಇಟ್ಕೊಂಡಿದ್ದ ಆಚರಣೆ, ಒಂದನೇ ಆಚರಣೆ. ಅದಕ್ಕೆ ಸರ್ವಜ್ಞ ಕೇಳ್ತಾನೆ, ಸಣ್ಣನೆಯ ಮಳದೊಳಗೆ ನುಣ್ಣನೆಯ ಶಿಲೆಯೊಳಗೆ ಬಣ್ಣಿಸಿ ಬರೆದ ಪಟದೊಳಗೆ, ಎಲ್ಲ ಶರಣರನ್ನ ಚಿತ್ರ ತೆಗಿಯಾಕತ್ತೀವಲ್ರಿ, ಬಣ್ಣಿಸಿ ಬರೆದ ಪಟದೊಳಗೆ ಇರುವಾಗ ನಿನ್ನೊಳಗೆ ಇಲ್ಲೇನು ಸರ್ವಜ್ಞ. ಬಸವಣ್ಣ ಹೊರಗೆ ಕಾಣ್ಬೇಕೇನು ನಮ್ಮ ಒಳಗದ. ಅದಕ್ಕೆ ಇದಕ್ಕೆ ನಾವು ಬಸವಲಿಂಗ ಅಂತೀವಲ್ರಿ. ಇದನ್ನ ತಪ್ಪಿಸಿ ಏನು ಮಾಡಿಬಿಟ್ರು, ಮೂರ್ತಿ ಮಾಡಿಟ್ಟು ಬಸವ ಪೂಜಾ ವ್ರತ ಶುರುವಾಗಿಬಿಟ್ಟು. ಇದು ನಮ್ಮ ಕಾಲದಲ್ಲಿ ನಮ್ಮ ಸಮಕಾಲೀನ ಬದುಕಿನಲ್ಲಿ ಅವು ಪ್ರಾರಂಭ ಆಗ್ಯಾರ. ಬಹಳ ಹಿಂದೂ ಅಲ್ರಿ, ನಾವು ನೋಡಿದ್ದೇವೆ ಎಲ್ಲಿ ಪ್ರಾರಂಭ ಆಯ್ತು, ಯಾರು ಪ್ರಾರಂಭ ಮಾಡಿದ್ರು, ಯಾವಾಗ ಪ್ರಾರಂಭ ಮಾಡೋದು. ಬಸವಲಿಂಗ ಅವಿನಾಭಾವ ಸಂಬಂಧ. ನಮ್ಮ ಗುರುಗಳು, ನಮ್ಮ ಹಿರಿಯರು, ನಮ್ಮ ಯಾರೇ ಇರಲಿ, ಅವ್ರಿಗೆ ಲಿಂಗದೊಳಗೆ ಆದ್ರು ಅಂತೀವಿ ಹೊರತು ಸತ್ರು ಅನ್ನೋದಿಲ್ಲಲ್ರಿ. ಶಬ್ದ ಬಳಸ್ತೀವೇನ್ರಿ? ಕಾಶಿದೇಶ್ವರ ವಚನವನ್ನಾದರೂ ನೋಡ್ರಿ,
ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕೆ ನಮ್ಮದಲ್ಲಿ ಲಿಂಗದೊಳಗಾದ್ರು ಅಂತೀವಿ. ಲಿಂಗದೊಳಗಾದ ಪೂಜ್ಯರನ್ನ ನಾವು ಎಲ್ಲಿ ಕಾಣಬೇಕ್ರಿ? ನಾವು ಲಿಂಗ ಪೂಜೆಯೊಳಗನ ಕಂಡ್ಕೋಬೇಕು. ಅವರು ಲಿಂಗದೊಳಗಾಗ್ಯಾರಂದ್ರೆ ಲಿಂಗದೊಳಗಾಗಿ ಕಾಣಬೇಕು. ಮತ್ತೆ ಬಹುದೇವ ಉಪಾಸನೆಗೆ ಕಾರಣ ಆಗ್ತಾ ಇದೆಯಲ್ಲ ಇವತ್ತು. ಎಲ್ಲ ಶರಣರಿಗೂ ಒಂದೊಂದು ಗುಡಿ ಕಟ್ಟಕ್ಕೆ ಶುರು ಮಾಡಿದ್ದೀವಿ. ಮತ್ತೆ ದ್ವೈತ ಭಕ್ತಿಯೇ ಶುರುವಾಗಿ ಹೋಯ್ತಲ್ಲ. ಅದಕ್ಕೆ ಶರಣರ ತತ್ವ ಇದು ಮಹಾಶೂನ್ಯ ತತ್ವ, ಇದು ಬಯಲು ತತ್ವ. ಇದು ಆ ಬಯಲು ತತ್ವ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಹೋಯಿತಯ್ಯ. ಅಂತಹ ಬಯಲು ತತ್ವ ಇವತ್ತಿನ ವಿಜ್ಞಾನ, ಆಧುನಿಕ ವಿಜ್ಞಾನವೂ ಕೂಡ ಇವತ್ತು ಆ ತತ್ವದ ಕುರಿತೇ ಚಿಂತನೆ ಮಾಡ್ತಾ ಇದೆ. ಇತ್ತೀಚೆಗೆ ಭೌತ ವಿಜ್ಞಾನಿಗಳು ಸಾವಿರಾರು ಜಗತ್ತಿನ ಎಲ್ಲ ವಿಜ್ಞಾನಿಗಳು ಪ್ರಯೋಗ ಮಾಡಿದ್ರಲ್ಲ, ಭೂಗರ್ಭದೊಳಗೆ ಎಷ್ಟೋ ಕಿಲೋಮೀಟರ್ ಅದನ್ನು ಪೈಪ್ಗಳ ವ್ಯವಸ್ಥೆ ಮಾಡಿ ಅಣುಸ್ಫೋಟ ಮಾಡಿ ಮೂಲ ಅಣು ಯಾವುದು ಅಂತ ಹುಡುಕಲಿಕ್ಕೆ ಹೋದಾಗ ಒಂದು ಅಣು ಸಿಕ್ತು. ಅದಕ್ಕೆ ದೇವಕಣ ಅಂತ ಕರೆದ್ರು. ರೀಸೆಂಟ್ಲಿ ಒಂದು 10-15 ವರ್ಷದ ಹಿಂದಿನ ವಿಜ್ಞಾನದ ಪ್ರಯೋಗ ಇದು. ನಮ್ಮ ಶರಣರು ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತಾದ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ ಎಂದು. ಇದು ಯಾವ ಜ್ಞಾನದಿಂದ ಕಂಡ್ರು ಶರಣರು? ಇದಕ್ಕೆ ಅನುಭವ ಜ್ಞಾನ ಅಂತ ಕರೀತಾರೆ. ಜ್ಞಾನ, ವಿಜ್ಞಾನ, ಸುಜ್ಞಾನ 3 ಪ್ರಕಾರದ ಜ್ಞಾನಗಳಿದ್ದಾವೆ. ಜ್ಞಾನ ಕೇವಲ ಇಂಟೆಲೆಕ್ಟ್, ಬುದ್ಧಿಗಮ್ಯ ಮಾತ್ರ. ವಿಜ್ಞಾನ ಸ್ವಲ್ಪ ಅದರ ಉನ್ನತ ಹಂತ, ಪ್ರಯೋಗಕ್ಕೆ ಇಳೀತು, ಜ್ಞಾನ ಪ್ರಯೋಗಕ್ಕೆ ಇಳೀತು. ವಿಶೇಷವಾದ ಸಂಶೋಧನೆಗಳ ಮೂಲಕ ಅಲ್ಲಿ ಏನು ಕಂಡುಕೊಂಡ್ರಲ್ಲ ಅದು ವಿಜ್ಞಾನ. ಇವು ಎರಡನ್ನೂ ಕಂಟ್ರೋಲ್ದಲ್ಲಿಟ್ಕೊಂಡು ಈ ಜಗತ್ತು ಉಳಿಸಬೇಕಾದದ್ದು ಸುಜ್ಞಾನ. ಸುಜ್ಞಾನಿಗಳ ಅವಶ್ಯಕತೆ ಇವತ್ತು ಜಗತ್ತಿಗೆ ಬೇಕು. ಅದು ನಮ್ಮ ಶರಣರು ಸುಜ್ಞಾನಿಗಳು. ಅದಕ್ಕೆ ಲಿಂಗಾಚಾರ ಇಂಥ ಅದ್ಭುತವಾದ ತತ್ವ ಅದ. ಈ ತತ್ವದ ಆಚರಣೆ ಮಾಡಿಕೊಳ್ಳುವ ನಮಗ ಲಿಂಗ ಪೂಜಕರಿಗೆ ಇನ್ನೊಂದು ತನ್ನಿಂದ ಭಿನ್ನವಾದ ಇನ್ನೊಂದು ವಿಗ್ರಹಗಳ, ಮೂರ್ತಿಗಳ ಪೂಜೆಯ ಅವಶ್ಯಕತೆ ಇಲ್ಲ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇದರ ಅರ್ಥ ನಾವು ಇನ್ನಿತರ ವಿಗ್ರಹಗಳನ್ನು ಬೈದಂಗೆ ಆತೇನ್ರಿ? ವಿಚಾರ ಮಾಡ್ಬೇಕಲ್ಲ. ನಾವು ಇನ್ನಿತರ ವಿಗ್ರಹಗಳನ್ನು ಅವರವರ ನಂಬಿಕೆ ಅವರವರಿಗೆ ಅವರವರು ಕಲ್ಪಿಸಿಕೊಂಡು ಬಂದಾರ ಸಾವಿರಾರು ವರ್ಷಗಳಿಂದ. ನಾನು ಇತ್ತೀಚೆಗೆ ಬಸವ ಸಮಿತಿಯಿಂದ ಒಂದು ಪುಸ್ತಕ ಮೊನ್ನೆ ಬಸವ ಜಯಂತಿಗೆ ಬಿಡುಗಡೆ ಆಯಿತು. ಅರವಿಂದ್ ಅವರು ಅಣ್ಣವರಿಗೆ ನೀವು ಬರೆದುಕೊಡ್ರಿ ಅಂತ. ಭಾರತೀಯ ಧರ್ಮದರ್ಶನಗಳು. ಇಲ್ಲಿ ವೈದಿಕ ಸನಾತನ ಧರ್ಮದಿಂದ ಹಿಡ್ಕೊಂಡು ಸಿಖ್ ಧರ್ಮದವರೆಗೂ ಭಾರತದಲ್ಲಿ 9 ಧರ್ಮಗಳು ಉದಯ ಆಗಿದ್ದಾವೆ. ಉಳಿದ ದೇಶಗಳಲ್ಲಿ 9, 18 ವರ್ಲ್ಡ್ ರಿಲಿಜನ್ಸ್ ಇವತ್ತು ನಮ್ಮ ಜಗತ್ತಿನಾಗ ಅದಾವ. 18 ಧರ್ಮಗಳ ಫಾಲೋವರ್ಸ್ ನಮ್ಮ ದೇಶದಾಗ ಅದಾರ. ಒಂದೊಂದು ಧರ್ಮದವರು ಒಂದೊಂದು ದೇಶದಾಗಿದ್ದರೆ ನಮ್ಮ ದೇಶದಾಗ ಎಲ್ಲ ಧರ್ಮಾನುಯಾಯಿಗಳು ಇದ್ದಾರೆ. ಇಂತಹ ಒಂದು ಅದ್ಭುತವಾದ ದೇಶ ನಮ್ಮದು. ಸರ್ವ ಜನಾಂಗದ ಸುಂದರ ತೋಟ ನಮ್ಮದು. ಅದಕ್ಕೆ ಲಿಂಗ ಪೂಜಕರು ಇನ್ನಿತರರನ್ನು ನಿಂದಿಸುವವರಲ್ಲ. ನಮ್ಮ ಆಚರಣೆಯಲ್ಲಿ ಇಲ್ಲದ ತಂದೆ ಮಕ್ಕಳಿಗೆ ಬೈಯುವಲ್ಲಿ ಅವಗುಣಕ್ಕೆ ಬೈಯುವ ಮುನಿವನಲ್ಲದೆ ಆತಂಗೆ ಮುನಿಯ ಐತಲ್ರಿ ಶರಣ. ಅಪ್ಪ ಬಸವಣ್ಣವ್ರ ವಚನನೇ ಅದ. ಲಿಂಗವಂತನಿಗೆ ಬುದ್ಧಿಯ ಹೇಳಿದ್ರೆ ಅಲ್ಲಿ ಅವಗುಣಕ್ಕೆ ಹೇಳ್ತಾನೆ ಹೊರತು ಆತನಿಗೆ ಅಲ್ಲ. ಆತನಿಗೆ ಬೈದು ಮಾಡಿ ಅಲ್ಲ, ಅಲ್ಲಿ ಅವಗುಣ ಅದ. ಆತ ಆಚರಣೆಯಿಂದ ವಿಮುಖನಾಗಿದ್ದಾನ ಅಂತ ಸ್ಥಿತಿಗೆ ಹೇಳ್ತಾರೆ. ಇದು ವಚನಗಳಲ್ಲಿ ಕಾಣುವಂತಹ ಒಂದು ಮಾರ್ಗದರ್ಶನ. ಈ ಲಿಂಗಾಚಾರ ತತ್ವದ ಆಚರಣೆ ಒಂದು. ಇನ್ನು ಎರಡನೇದು ಸದಾಚಾರ. ಸದಾಚಾರ ಅಂದ್ರೆ 2 ತತ್ವವನ್ನು ಅಂಗವಿಸಿದ್ದಾರೆ. ಒಂದು ಸತ್ಯ ಶುದ್ಧ ಕಾಯಕ, ಇನ್ನೊಂದು ನಿತ್ಯ ದಾಸೋಹ. ಸತ್ಯ ಶುದ್ಧ ಕಾಯಕದಿಂದ ಗಳಿಸಬೇಕು, ಅದನ್ನ ಸದುವಿನಯದಿಂದ ದಾಸೋಹಂ ಭಾವದಿಂದ ಬಳಸಬೇಕು. ಇದು ಥಿಯರಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಥಿಯರಿ ಆಫ್ ಡಿಸ್ಟ್ರಿಬ್ಯೂಷನ್ ಅನ್ನುವ ವಿಚಾರಧಾರೆಯ ಹಿನ್ನೆಲೆಯನ್ನು ಇವತ್ತಿಗೆ ಕೆಲವರು ಗುರುತಿಸ್ತಾರೆ. ಆದರೆ ಶರಣರು 2ಕ್ಕ ನಿಲ್ಲಿಸಿಲ್ರಿ. ಪ್ರಸಾದ ತತ್ವ ಒಂದಿಟ್ಟಾರ. ಸದಾಚಾರದಲ್ಲಿ ಸತ್ಯ ಶುದ್ಧ ಕಾಯಕದಿಂದ ಗಳಿಸಬೇಕು.
ಭಕ್ತಿಯಿಂದ ದಾಸೋಹ ಮಾಡುತ್ತಾ ಪ್ರಸಾದ ಸಂತೃಪ್ತಿಯ ಬದುಕಬೇಕು. ಇದು ಸದಾಚಾರ. ಇದ್ದುದ ವಂಚನೆಯ ಮಾಡದಿಪ್ಪುದು, ಇಲ್ಲದುದಕ್ಕೆ ಕಡನ ಮಾಡದಿಪ್ಪುದೇ ಸದಾಚಾರ ರೀ. ಈ ನಿಯಮ ಇರಬೇಕು. ನಮ್ಮ ಮನೆಯೊಳಗೆ ಏನದ ನಮ್ಮ ಗಳಿಕೆಯಿಂದ ಬಂದದ್ದು, ಅದಕ್ಕೆ ವಂಚನೆ ಮಾಡದೆ ನಾವು ಬಳಕೆ ಮಾಡಬೇಕು. ನಮ್ಮ ಹತ್ರ ಇಲ್ಲ ಅಂತ ತಿಳಿದು ಸಾದಾ ಶುದ್ಧ ಮಾಡಿ ತಂದು ಮಾಡೋದು ದಾಸೋಹ ಅಲ್ಲ. ಎಷ್ಟು ಶರಣರು ವಿಚಾರ ಮಾಡ್ತಾರೆ. ಪ್ರಶ್ನೆಗಳು, ಸಂದೇಹಗಳು ಪ್ರತಿಯೊಂದು ಕಮ್ಮಟದಲ್ಲಿ ಸಹಜ ಇರೋದೆ. ಯಾಕಂದ್ರೆ ಕಮ್ಮಟದಲ್ಲಿ ನಿರಂತರ ಪಾಲ್ಗೊಳ್ತಾ ಬಂದಿರುವ ಶಿಬಿರಾರ್ಥಿಗಳಿಗೆ, ಅನುಭಾವಿಗಳಿಗೆ ಪ್ರಶ್ನೆಗಳು ಇರೋದಿಲ್ಲ. ಈ ಹೊಸ ಶಿಬಿರಕ್ಕೆ ಹೊಸದಾಗಿ ಬಂದಿರುವ ಕೆಲವರಿಗೆ ಸಂದೇಹಗಳು ಇರ್ತಾವೆ. ಅಂಥವರು ಏನಾದರೂ ಇದ್ರೆ ವಿನೋದಿಸಿದ್ದ ಬಸವಪ್ರಿಯ ಕೂಡಲ ಚೆನ್ನ ಸಂಗಯ್ಯನು ಇಂತಿ ಪರಿಯಲ್ಲಿ ಅಡಗಿರುವ ಸರ್ವ ಜಗತ್ತನ್ನು